ವೆಲ್ಕಮ್ ಟು ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಚಾಪ್ಟರ್ 5ನೇ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಪಾರ್ಟ್ ಬಿನಲ್ಲಿ ಕೇಳುವಂತಹ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 ಮಾರ್ಕ್ದು ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮತ್ತು ಇದು 2ನೇ ವಿಡಿಯೋ ಈ ಚಾಪ್ಟರ್ ಸಂಬಂಧಪಟ್ಟ ಹಾಗೆ. ಬೆಸ್ಟ್ ಪ್ರಾಕ್ಟೀಸಸ್ 200 ಪೇಜ್ ಲಾಂಗ್ ರೂಲ್ ನೋಟ್ಬುಕ್ ಇಟ್ಕೊಳ್ಳಿ, ರಿವಿಷನ್ ನೋಟ್ಬುಕ್ ಅಂತ. ನಾನು ಮಾಡೋವಂಥ ಈ ವಿಡಿಯೋದಲ್ಲಿ ಮಾಡೋವಂಥ ಕ್ವೆಶನ್ಸನ್ನು ನೀವು ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಬರ್ಕೊಳ್ತಾ ಹೋಗ್ಬೋದು. ಸೊ ಅದೊಂದು ರಿವಿಷನ್ ಆಗಿ ರೆಕಾರ್ಡ್ ಆಗುತ್ತೆ ನಿಮ್ಮ ಬುಕ್ಕಲ್ಲಿ. ನಾನು ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಎಲ್ಲ ಕ್ವೆಶನ್ಸನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಡಿಸ್ಕಸ್ 2 ಕ್ವೆಶನ್ಸ್ ಕೇಳ್ತಾರೆ. ಇಲ್ಲಿ ಪಾರ್ಟ್ ಬಿ ಸಂಬಂಧಪಟ್ಟಾಗೆ 2 ಕ್ವೆಶನ್ಸನ್ನು ಕೇಳ್ತಾರೆ. ಏನಾದ್ರು ಕನ್ಫ್ಯೂಷನ್ ಇದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ ಥರ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ನೋಡುವಾಗ ಕ್ವಾಲಿಟಿ, ಈಗ ನಾನು ಬರೆಯುವಂಥದ್ದು ಕ್ಲಿಯರ್ ಕ್ವಾಲಿಟಿ ಬೇಕು ಅಂತಂದರೆ 240 ಪಿಕ್ಸೆಲ್ ಮೇಲೆ ಕ್ವಾಲಿಟಿ ವ್ಯೂನ ನೋಡಿ, ಆಗ ನಿಮಗೆ ಕರೆಕ್ಟಾಗುತ್ತೆ. 360 ಪಿಕ್ಸೆಲ್ಲು ಈ ಥರ ಪಿಕ್ಸೆಲ್ ಇಟ್ಕೊಂಡು ನೋಡಿದಾಗ ನಾನು ಬರೆಯೋದು ಕೂಡ ನಿಮಗೆ ಸೂಕ್ಷ್ಮವಾಗಿ ಕಾಣಿಸುತ್ತೆ. ರಿಟೈನ್ಡ್ ಪೋರ್ಷನ್ಸು ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಡಿಫರೆನ್ಷಿಯಬಿಲಿಟಿ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಲಾಗರಿಥಮಿಕ್ ಫಂಕ್ಷನ್ಸು, ಲಾಗರಿಥಮಿಕ್ ಡಿಫರೆನ್ಸಿಯೇಷನ್, ಡೆರಿವೇಟಿವ್ ಫಂಕ್ಷನ್ಸ್ ಇನ್ ಎ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಮತ್ತು ಡಿಲಿಟೆಡ್ ಪೋರ್ಷನ್ಸಲ್ಲಿ ರೋಲ್ಸ್ ಮತ್ತು ಲೆಗ್ರೇಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್. ಇನ್ನು ಫಾರ್ಮುಲಾ ಲಿಸ್ಟು ನಿಮ್ಗೆ ಆಲ್ರೆಡಿ 1 ಮಾರ್ಕಲ್ಲೂ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಇಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಯಾವಾಗಲೂ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ನೀವು ಸಾಲ್ವ್ ಮಾಡ್ತೀರಾ ಅಥವಾ ರಿವಿಷನ್ ಮಾಡ್ತೀರಾ ಅಂತಂದಾಗ ಫಾರ್ಮುಲಾನ ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಪಾರ್ಟ್ ಬಿ ಕ್ವೆಶನ್ಸು 2 ಮಾರ್ಕ್ಸು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ ಬೇಸಿಕ್ ಫಾರ್ಮುಲಾಸು ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ನಂಬರ್, ಬರೀ ನಂಬರ್ ಇದ್ದರೆ 0, x⁴n ಇದ್ದರೆ n × x⁴n - 1, ಡಿಫ್ರೆನ್ಸಿಯೇಷನ್ ಆಫ್ x ಇದ್ದರೆ 1, ರೂಟ್ x 1/2 ರೂಟ್ x, ಡಿಫ್ರೆನ್ಸಿಯೇಷನ್ ಆಫ್ 1/x -1/x², e⁴x ಇಂಟು ಲಾಗ್ a, ಲಾಗ್ x ಇದ್ದರೆ 1/x, ಸೈನ್ x ಇದ್ದರೆ ಕಾಸ್ x ಬರೀತೀರಾ, ಇವೆಲ್ಲ ಗೊತ್ತಿರಬೇಕು. ಸೈನ್ ಇನ್ವರ್ಸ್ x ಇದ್ದರೆ 1/√(1 - x²). ಅದೇ ಅಕಸ್ಮಾತ್ ಕಾಸ್ ಇನ್ವರ್ಸ್ x ಇದ್ದರೆ -1/(1 - x²). ಸೊ ಫಾರ್ಮುಲಾಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಒಂದ್ಸಲ ಬರ್ದು ಪ್ರಾಕ್ಟೀಸ್ ಮಾಡಿ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದಿಸ್ ಪ್ರಾಬ್ಲಮ್ಸ್, ಆಯಿತಾ? ಸೊ 2 ಮಾರ್ಕ್ಸ್ಗೆ 2 ಕ್ವೆಶನ್ಸನ್ನು ಕೇಳ್ತಾರೆ. ಯಾವ ಥರ ಇರುತ್ತೆ? ಸೊ 3 ವೆರೈಟೀಸಲ್ಲಿ ಕೇಳ್ತಾರೆ, 3 ಟೈಪ್ಸಲ್ಲಿ ಯಾವುದು? ಇಂಪ್ಲಿಸಿಟ್ ಒಂದು, ಲಾಗರಿಥಮಿಕ್ ಡಿಫರೆನ್ಸಿಯೇಷನ್ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ 3 ಕಾನ್ಸೆಪ್ಟ್ ಮೇಲೆ 2 ಕ್ವೆಶನನ್ನು ಪ್ರತಿ ಪೇಪರಲ್ಲೂ ಕೇಳಿರೋವಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ. ಇದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್ ಗೊತ್ತಿರಬೇಕು. ಏನಿದು ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್ ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮಗೆ ಫಂಕ್ಷನ್ಸ್ ಅಂತ ಕೊಟ್ಟಾಗ ಯಾವಾಗಲೂ ಅಷ್ಟೇ, ಫಂಕ್ಷನ್ಸ್ ಅಂತ ಅಂದಾಗ ನಿಮ್ಮ ತಲೆಯಲ್ಲಿ ಏನೇನು ನೋಡಬೇಕು? ವೆರಿ ಇಂಪಾರ್ಟೆಂಟ್. ವೆನೆವರ್ ಐ ಸೇ, ಈಗ ಈ ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್ u and v ಆರ್ 2 ಫಂಕ್ಷನ್ಸ್ ಅಂತ ಅಂದಾಗ ನಿಮ್ಮ ತಲೆಯಲ್ಲಿ ಏನು ಓಡಬೇಕು ಅಂತಂದರೆ ಆಲ್ಜಿಬ್ರಿಕ್ ಆಗಿರ್ಬೋದು, ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಗಿರ್ಬೋದು, ಲಾಗರಿಥಮಿಕ್ ಫಂಕ್ಷನ್ ಆಗಿರ್ಬೋದು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಿರ್ಬೋದು. ಸೊ ಫಂಕ್ಷನ್ ಅಂದಾಗ ಇವೆಲ್ಲ ತಲೆಯಲ್ಲೂ ಓಡಬೇಕು ನಿಮಗೆ. ಸೊ ಕೆ ಅನ್ನೋದಿಲ್ಲಿ ನಂಬರು. ಸೊ ಫಂಕ್ಷನ್ನ ಯಾವ್ಯಾವ ರೀತಿ ಕ್ಲಬ್ ಮಾಡ್ಬೋದು? ಒಂದು, ನಾವು ಒಂದು ನಂಬರ್ ಬರೆದು ಫಂಕ್ಷನನ್ನು ಬರಿಬೋದು, ಅಥವಾ 2 ಫಂಕ್ಷನ್ನ ಕ್ಲಬ್ ಮಾಡ್ಬೋದು, x² + log x. 2 ಫಂಕ್ಷನ್ನ ಈ ರೀತಿ x² + log x ಅಂತ ಮಾಡ್ಬೋದು, ಅಥವಾ x² - log x ಅಂತ ಮಾಡ್ಬೋದು. ಪ್ರಾಡಕ್ಟ್ ಅಂದರೆ x² × log x ಥರ ಮಾಡ್ಬೋದು, ಅಥವಾ ಡಿವಿಷನ್ ಮಾಡಬೇಕು ಅಂದರೆ x² / log x. ಸೊ ಈ ಥರ ಬಂದಾಗೆಲ್ಲ ಡಿಫ್ರೆನ್ಸಿಯೇಷನ್ ಹೇಗೆ ಮಾಡ್ತೀರಾ? ರೂಲನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಸ್ಕೇಲಾರ್ ರೂಲ್ ಏನು ಹೇಳುತ್ತೆ? ಒಂದು ಫಂಕ್ಷನ್ನು ಕೆ ಅನ್ನೋದು ಒಂದು ನಂಬರು, ಯು ಅನ್ನೋದು ಒಂದು ಫಂಕ್ಷನ್ ಇದ್ದರೆ ಕೆನ ಸೈಡ್ಗಿಡಿ, ನಂಬರು ಮತ್ತು ಫಂಕ್ಷನ್ ಜೊತೆಗಿದ್ದಾಗ ನಂಬರ್ನ ಸೈಡ್ಗಿಡಿ, ಡಿಫ್ರೆನ್ಷಿಯೇಟ್ ಓನ್ಲಿ ದ ಫಂಕ್ಷನ್ du/dx. ಉದಾಹರಣೆಗೆ ಎಕ್ಸಾಂಪಲ್ಸ್ ನೋಡಿ. ಡಿಫ್ರೆನ್ಸಿಯೇಷನ್ ಆಫ್ 5x², 5 ಅನ್ನೋದು ನಂಬರ್ನ ಸೈಡ್ಗಿಡಿ, x² ಡಿಫ್ರೆನ್ಷಿಯೇಟ್ ಮಾಡಿ. x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 2x. ಸೊ 5 2 = 10x. ಗೊತ್ತಾಯ್ತಲ್ವಾ ಫಸ್ಟ್ ರೂಲು? ಸೊ ನಂಬರು ಮತ್ತು ಫಂಕ್ಷನ್ ಇದ್ದಾಗ, ನಂಬರು 2 ಫಂಕ್ಷನ್ನು ಯು ಮತ್ತು ವಿ ಅನ್ನೋ 2 ಫಂಕ್ಷನ್ ಇದೆ, u and v 2 ಫಂಕ್ಷನ್ಸ್ ಕೊಟ್ಟಾಗ ಪ್ಲಸ್ಸು ಅಥವಾ ಮೈನಸ್ ಇದ್ದರೆ
ಇದು ಸಮ್ ರೂಲ್ ಆರ್ ಡಿಫ್ರೆನ್ಸ್ ರೂಲ್ ಅಂತೀವಿ. ಏನಾಗುತ್ತಾಗ ಇಂಡಿವಿಜುವಲ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಪ್ಲಸ್ ಇದ್ದರೆ ಪ್ಲಸ್ ಹಾಕಿ, ಮೈನಸ್ ಇದ್ದರೆ ಮೈನಸ್. ಅಂದರೆ ಇಂಡಿವಿಜುವಲಾಗಿ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಉದಾಹರಣೆಗೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಎಕ್ಸ್ ಅಂತ ನಿಮಗೆ ಒಂದು ಫಂಕ್ಷನ್ ಬಂದಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಲಾಗ್ ಎಕ್ಸ್ ಕ್ಲಬ್ ಮಾಡಿದ್ದಾರೆ. ಏನು ಮಾಡ್ತೀರಾ, ಇಂಡಿವಿಜುವಲ್ ಆಗಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು 2x, ಲಾಗ್ ಎಕ್ಸ್ ಏನು 1/x ಅಷ್ಟೇ. ಇದನ್ನು ಸಿಂಪ್ಲಿಫೈ ಬೇಕು ಅಂದರೆ ನೀವು ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2x² + 1 ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಳ್ಬೋದು. ಸೊ ಇದು ಸಿಂಪ್ಲಿಫಿಕೇಷನು. ಸೊ ಸಮ್ ಆರ್ ಡಿಫರೆನ್ಸ್ ರೂಲ್ ಗೊತ್ತಾಯ್ತಾ? ಎರಡು ಫಂಕ್ಷನನ್ನು ಅವರು ಪ್ಲಸ್ ಮೂಲಕ ಸೇರಿಸಿದ್ರೆ ಇಂಡಿವಿಜುವಲ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಪ್ಲಸ್ ಇದ್ದರೆ ಪ್ಲಸ್ ಹಾಕ್ತೀರಾ, ಮೈನಸ್ ಇದ್ದರೆ ಮೈನಸ್ ಹಾಕ್ತೀರಾ. ಅರ್ಥ ಆಯ್ತಲ್ವಾ ಸಮ್ ರೂಲ್ ಡಿಫರೆನ್ಸ್ ರೂಲ್. ನೆಕ್ಸ್ಟು ಪ್ರಾಡಕ್ಟ್ ರೂಲ್ಗೆ ಬರೋಣ. ಈ ಪ್ರಾಡಕ್ಟ್ ರೂಲ್ನ ನಾನು ಸಾಮಾನ್ಯವಾಗಿ ಪಾರ್ಲರ್ ರೂಲ್ ಅಂತಲೂ ಕರಿತೀನಿ. ಏನಪ್ಪ ಇದು, ನೀವು ಇಬ್ಬರು ಫ್ರೆಂಡ್ಸ್, 2 ಫಂಕ್ಷನ್ಸ್. ನೀವು ಕಟಿಂಗ್ ಶಾಪ್ಗೆ, ಪಾರ್ಲರ್, ಹೇರ್ ಡ್ರೆಸ್ಸಿಂಗಿಗೆ ಹೋದಾಗ ಒಂದೇ ಚೇರ್ ಇದ್ದರೆ ಏನು ಮಾಡ್ತೀರಾ, ಫಸ್ಟು ವಿನ ಆಚೆ ಕೂರಿಸ್ತೀರಾ ಡಿ ಯು ಬೈ ಡಿ ಎಕ್ಸ್. ನೆಕ್ಸ್ಟು ಯುನ ಆಚೆ ಕೂರಿಸ್ತೀರಾ ಡಿ ವಿ ಬೈ ಡಿ ಎಕ್ಸ್. ಒಬ್ಬರನ್ನ ಆಚೆ ಕೂರಿಸಿ ಇನ್ನೊಬ್ಬರನ್ನ ಚೇಂಜ್ ಮಾಡೋವಂಥದ್ದು. ಸೊ ಇದು ಇಬ್ಬರಿದ್ದಾಗ ಯಾವ ರೀತಿ ಮಾಡ್ತೀರಾ, ಯು ಮತ್ತು ವಿ ಇದ್ದಾಗ ನೀವು ಒಬ್ಬರನ್ನ ಆಚೆ ಕೂರಿಸ್ಬೇಕು, ಯುನ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಡಿ ಬೈ ಡಿ ಎಕ್ಸ್, ಪ್ಲಸ್ ಇಲ್ಲಾಂದರೆ ಯುನ ಆಚೆ ಕೂರಿಸ್ಬೋದು ಡಿ ವಿ ಬೈ ಡಿ ಎಕ್ಸ್. ಡಿ ಬೈ ಡಿ ಎಕ್ಸ್ ಅಂದರೆ ಏನು, ಚೇಂಜ್ ಮಾಡೋವಂಥದ್ದು, ಚೇಂಜ್ ಆಗುತ್ತೆ ಇಲ್ಲಿ. ಈಗ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಇಬ್ಬರು ಫ್ರೆಂಡ್ಸು ಅಥವಾ ಇಬ್ಬರು ಫಂಕ್ಷನ್ಸು. ಅವರು ಕಟಿಂಗ್ ಶಾಪ್ಗೆ ಹೋದಾಗ ಏನು ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ ಆಚೆ ಕೂತ್ಕೊಳ್ಬೋದು, ಲಾಗ್ ಎಕ್ಸನ್ನ ಡಿಫ್ರೆನ್ಷಿಯೇಟ್ ಅಂದರೆ ಅವನ್ನ ಬದಲಾವಣೆ ಮಾಡ್ತೀವಿ. ಅಥವಾ ಪ್ಲಸ್ ಅಥವಾ ಅಂದರೆ ಆರ್ ಲಾಗ್ ಎಕ್ಸನ್ನು ಆಚೆ ಕೂರಿಸ್ಬೋದು, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡೋದು ಅಂದರೆ ಅವನ್ನ ಚೇರ್ ಮೇಲೆ ಕೂರಿಸಿ ಕಟಿಂಗ್ ಮಾಡೋವಂಥದ್ದು. ಅಂದರೆ ಕಟಿಂಗ್ ಅಂದರೆ ಚೇಂಜ್ ಮಾಡೋವಂಥದ್ದು. ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ, ಡಿಫ್ರೆನ್ಸ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x. ಲಾಗ್ ಎಕ್ಸ್ ಹಾಗೆ ಬರ್ಕೊಳ್ಳಿ, ಡಿಫ್ರೆನ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಚೇಂಜ್ ಮಾಡಿದಾಗ ಏನಾಗುತ್ತೆ 2x. ಇದನ್ನು ಸಿಂಪ್ಲಿಫೈ ಮಾಡೋಂಗಿದ್ರೆ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಎಕ್ಸ್ ಉಳಿಯುತ್ತೆ ಪ್ಲಸ್ 2x ಲಾಗ್ ಎಕ್ಸ್. ಸೊ ನಿಮಗೆ ಎಕ್ಸ್ ಕಾಮನ್ ತೊಗೊಳ್ಬೋದು, ಎಕ್ಸ್ ಕಾಮನ್ ತೊಗೊಂಡ್ರೆ 1 + 2 ಲಾಗ್ ಎಕ್ಸ್. ಪ್ರಾಡಕ್ಟ್ ರೂಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ರೂಲ್, ಭಾಳ ಸಲ ಯೂಸ್ ಮಾಡೋವಂಥದ್ದು ಪ್ರಾಡಕ್ಟ್ ರೂಲು. ಆದ್ದರಿಂದ ಕ್ಲಿಯರ್ ಐಡಿಯಾ ನಿಮಗೆ ಪ್ರಾಡಕ್ಟ್ ರೂಲ್ ಬಗ್ಗೆ ಇರಬೇಕು. ನೋಡಿ ಅರ್ಥ ಆಯ್ತಾ, ಇಬ್ಬರು ಯು ಇಂಟು ವಿ ಇದ್ದಾಗ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್, ಅಥವಾ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಫಸ್ಟ್ ಬರೀಬೋದು ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್, ಹೇಗೆ ಬೇಕಾದ್ರೂ ಬರೀಬೋದು, ಬಟ್ ಪ್ಲಸ್ ಇರಬೇಕು. ಅದೇ ಅಕಸ್ಮಾತ್ ಕೋಶೆಂಟು, ಎರಡು ಫಂಕ್ಷನ್ನು ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟಾಗ ಈಸ್ ಆಲ್ವೇಸ್ ಈಕ್ವಲ್ ಟು ಡಿನಾಮಿನೇಟರ್ ಸ್ಕ್ವಯರ್. ಡಿನಾಮಿನೇಟರ್ ಏನಿದೆಯೋ ಅದನ್ನು ಸ್ಕ್ವಯರ್ ಮಾಡಿ ನೋಡ್ಕೊಳ್ಳಿ, ಸ್ಕ್ವಯರು, ಮತ್ತು ವಿನ ಹಾಗೆ ಬರ್ಕೊಳ್ಳಿ ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಇದು ಕೋಶೆಂಟು. ಇದು ರೇರು, ನಾವು ಅಷ್ಟೊಂದು ಯೂಸ್ ಮಾಡಲ್ಲ ಜಾಸ್ತಿ, ಆದ್ದರಿಂದ ಸುಮ್ಮನೆ ಹಾಗೆ ಬರ್ತೀನಿ. ಎಕ್ಸ್ ಸ್ಕ್ವಯರ್ ಡಿವೈಡ್ ಬೈ ಲಾಗ್ ಎಕ್ಸ್ ಅಂತ ಕೊಟ್ಟಾಗ ನೀವು ಡಿನಾಮಿನೇಟರ್ ಸ್ಕ್ವಯರ್ ಬರೆದು ಬಿಡಬೇಕು, ಲಾಗ್ ಎಕ್ಸ್ ಹೋಲ್ ಸ್ಕ್ವಯರ್, ಮತ್ತು ಆ ಲಾಗ್ ಎಕ್ಸ್ ಇಲ್ಲಿ ಬರೆದು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಹಾಗೆ ಬರೆದು ಡಿಫ್ರೆನ್ಸ್ ಆಫ್ ಲಾಗ್ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಲಾಗ್ ಎಕ್ಸ್ ಹಾಗೆ ಇರಲಿ, ಡಿಫ್ರೆನ್ಸ್ ಆಫ್ ಎಕ್ಸ್ ಸ್ಕ್ವಯರ್ 2x ಮೈನಸ್ ಎಕ್ಸ್ ಸ್ಕ್ವಯರ್ ಆಗಿರಲಿ, ಡಿಫ್ರೆನ್ಸ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವಯರ್. ಡಿನಾಮಿನೇಟರ್ ಏನೈತೆ ಲಾಗ್ ಎಕ್ಸ್ ಹೋಲ್ ಸ್ಕ್ವಯರ್ ಅಷ್ಟೇ. ಇದು ಡಿಫಾಲ್ಟು. ಇದು ಅಷ್ಟೊಂದಾಗಿ ನಿಮಗೆ ಯೂಸ್ ಮಾಡಲ್ಲ, ಅಷ್ಟೊಂದಾಗಿ ಜಾಸ್ತಿ ಆನ್ ಆ್ಯಂಡ್ ಆಫ್ ಯೂಸ್ ಮಾಡಲ್ಲ. ಆನ್ ಆ್ಯಂಡ್ ಆಫ್ ಯೂಸ್ ಮಾಡೋದೇನೋ ಪ್ರಾಡಕ್ಟ್ ರೂಲ್ನ ಮತ್ತು ಆನ್ ಆ್ಯಂಡ್ ಆಫ್ ಯೂಸ್ ಮಾಡೋದು ಸಮ್ ಆರ್ ಡಿಫ್ರೆನ್ಸ್ ರೂಲ್ನ. ಮತ್ತು ನಂಬರು ಮತ್ತು ಫಂಕ್ಷನ್ ಕೊಟ್ಟರೆ ನಂಬರ್ನ ಸೈಡ್ಗಿಡಿ, ಫಂಕ್ಷನ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ. ಈ ರೂಲ್ ನಿಮಗೆ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲ್ಲ, ಯಾವ ಪ್ರಾಬ್ಲಮ್ಮು ಕೂಡ ಮಿಸ್ ಮಾಡಲ್ಲ ವಿದ್ಯಾರ್ಥಿಗಳೇ. ನೋಡಿ ನಿಮ್ಗೆ ಅರ್ಥ ಆಯ್ತಾ? ನಾನು ಸ್ವಲ್ಪ ಫಾಸ್ಟ್ ಹೇಳಿರ್ಬೋದು, ಆದರೆ ನಿಧಾನಕ್ಕೆ ನೋಡಿ, ಈ ಸ್ಲೈಡನ್ನು ನೋಡ್ಕೊಳ್ಳಿ. ಅರ್ಥ ಆಗಿದೆಯಾ? ನಾವು ಮುಂದಕ್ಕೆ ಹೋಗೋಣವಾ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೋಗೋಣವಾ? ಸೊ ಫಂಕ್ಷನ್ಸ್ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಆಲ್ಜಿಬ್ರಾ ಅಂದರೆ ಎಕ್ಸ್ ಸ್ಕ್ವಯರ್ ಇರೋವಂಥದ್ದು, ಟ್ರಿಗ್ನೋಮೆಟ್ರಿ ಅಂದರೆ ಗೊತ್ತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಂದರೆ ಗೊತ್ತು, ಲಾಗರಿಥಮಿಕ್ ಫಂಕ್ಷನ್ ಅಂದರೆ ಲಾಗ್ ಎಕ್ಸ್ ಅಂತ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಗೊತ್ತು, e⁴x ಅಂತ. ಸೊ ಈ ರೀತಿ ಕ್ಲಬ್ ಮಾಡ್ಬೋದು. ಯಾವ್ಯಾವ ರೀತಿ, ಪ್ಲಸ್ಸು, ಇಂಟು, ಡಿವಿಷನು. ಸೊ ಇಂಟುದು ಕೇರ್ಫುಲ್ಲಾಗಿ ತಿಳ್ಕೊಂಡಿರ್ಬೇಕು ನೀವು. ಇಂಟುದು ತುಂಬ ಇಂಪಾರ್ಟೆಂಟ್. ಇದು ಹುಡುಗರು ಮಿಸ್ಟೇಕ್ ಮಾಡೋವಂಥದ್ದು. ನೋಡಿ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಫೈನ್. ಈಗ ಫಸ್ಟು ನಾನು ಯಾವ ರೀತಿ ಪ್ಯಾಟರ್ನ್ ಮಾಡಿದ್ದೀನಿ ಅಂದರೆ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಇಂಪ್ಲಿಸಿಟ್ ಫಂಕ್ಷನ್ ಸಂಬಂಧಪಟ್ಟ ಹಾಗೆ ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕೇಳಿದರೆ ಅದನ್ನು ಸಾಲ್ವ್ ಮಾಡಿಬಿಡೋಣ.
ಇಂಪ್ಲಿಸಿಟ್ ಆದಮೇಲೆ ನೆಕ್ಸ್ಟ್ ಬರೋವಂಥದ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡೋವಂಥದ್ದು. ಅದಾದಮೇಲೆ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಸೊ ಈ 3 ಕಾನ್ಸೆಪ್ಟ್ ಮೇಲೆ ರಿಪೀಟೇಟಿವ್ ಆಗಿ 2 ಮಾರ್ಕ್ಸ್ ಕ್ವಶನ್ನ ಕೇಳಿದ್ದಾರೆ. 2 ಕ್ವಶನ್ನ ಕೇಳ್ತಾರೆ ಪ್ರತಿ ವರ್ಷ, 2 ಕ್ವಶನ್ನು. ಸೊ 3 ಕಾನ್ಸೆಪ್ಟು. ಯಾವ್ಯಾವ 3 ಕಾನ್ಸೆಪ್ಟು? ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ನಾವು ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಪ್ಲಿಸಿಟ್ ಅಂದರೆ ಏನು? ಮೊದಲನೇದಾಗಿ ಇಂಪ್ಲಿಸಿಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಪ್ರಾಬ್ಲಮ್ಸ್ ನಾವು ಮಾಡುವಾಗೆಲ್ಲ ಏನು ಮಾಡ್ತಾ ಇದ್ವಿ? y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫೈನ್ dy ಬೈ ಡಿ ಎಕ್ಸ್ ಅಂತ ಹೇಳ್ತಾ ಇದ್ವಿ. ಫೈನ್ dy ಬೈ ಡಿ ಎಕ್ಸ್. ಆಗೇನು ಮಾಡ್ತಾ ಇದ್ರಿ ನೀವು? dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2x ಅಂತ ಬರಿತಾ ಇದ್ರಿ. ಇದು ನಾರ್ಮಲ್. ಇದು y ಅನ್ನೋದು ಸಪ್ರೇಟ್ ಆಗಿರೋದ್ರಿಂದ ಇದು ಎಕ್ಸ್ಪ್ಲಿಸಿಟ್ ಅಂತೀವಿ. ಅಕಸ್ಮಾತ್ ಮಿಕ್ಸ್ ಮಾಡಿದ್ರೆ ಈ ರೀತಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಈಸ್ ಈಕ್ವಲ್ ಟು 0 ಒಂದೇ ಕಡೆ ಬರೆದ್ಬಿಟ್ರೆ ಇದು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಇದೆ. ಇದು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆಯಲ್ವಾ? ಇದು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇದು ಎಕ್ಸು ವೈ ಒಂದೇ ಕಡೆ ಇರೋದ್ರಿಂದ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸು ವೈ ಎರಡೂ ಫಂಕ್ಷನ್ ಒಳಗಡೆ ಸೇರಿಬಿಟ್ರೆ ದಿಸ್ ಕೈಂಡ್ ವಿ ಕಾಲ್ ಇಟ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್. ಇಂಪ್ಲಿಸಿಟ್ ಫಂಕ್ಷನ್. ಎಕ್ಸಾಂಪಲ್ಸ್. ಇಲ್ಲೊಂದು ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಬೇಕು ಅಂತಂದರೆ y ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ವೈ, ಈ ರೀತಿ. ಸೊ ಈ ಸೂಕ್ಷ್ಮಗಳು ನಿಮಗೆ ಗೊತ್ತಿರಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು 100. ನೋಡಿ, ಎಕ್ಸು ವೈ ಎಲ್ಲ ಒಂದು ಕಡೆ ಸೇರಿಸೋದು. ಒಂದು ಕಡೆ ಸೇರಿಸಿದ್ರೆ ಅದನ್ನು ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಇಂಪ್ಲಿಸಿಟ್ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಇಂಪ್ಲಿಸಿಟ್ ಅರ್ಥ ಆಯ್ತಾ? ಇಂಪ್ಲಿಸಿಟ್ ಅಂದರೆ ಏನಂತ ಅರ್ಥ ಆಯ್ತಾ? ಎಕ್ಸು ವೈ ಎಲ್ಲ ಒಂದು ಕಡೆ ಸೇರಿಸಿ ಬರೆಯುವಂಥದ್ದನ್ನು ಇಂಪ್ಲಿಸಿಟ್ ಅಂತೀವಿ. ಇನ್ಕ್ಲೂಡೆಡ್ ಆಗಿರುತ್ತೆ, ಒಂದು ಸೈಡ್ ಇನ್ಕ್ಲೂಡೆಡ್ ಆಗಿರುತ್ತೆ. ಅದು ಫಾರ್ಮೆಟ್ ಯಾವ ರೀತಿ ಇರುತ್ತೆ? ಎಫ್ ಆಫ್ ಎಕ್ಸ್ ಕಮ ವೈ. ನಾವು ಬಿಫೋರ್ ಸ್ಟಾರ್ಟಿಂಗ್ ಶುರುವಾಗೋಕ್ಕಿಂತ ಮುಂಚೆ ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಬೇಕಾಗಿರೋದು ಏನಂದರೆ, ವೈ ಕೊಟ್ಟಿರ್ತಾರೆ. ವೈನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬಂದಾಗ ನೀವೇನು ಬರೀತೀರಾ? ಡಿ ವೈ ಬೈ ಡಿ ಎಕ್ಸ್. ಅದೇ ಅಕಸ್ಮಾತು ವೈ ಸ್ಕ್ವಯರ್ ಕೊಟ್ಟಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಮಾಡ್ತೀರಾ? ನೀವು ಎಕ್ಸ್ ಸ್ಕ್ವಯರ್ ಇದ್ದರೆ ಏನು ಮಾಡ್ತೀರಾ? 2x ಅಂತ ಬರೆದ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಆದರೆ ವೈ ಸ್ಕ್ವಯರ್ ಕೊಟ್ಟಾಗ ಡಿಫ್ರೆನ್ಷಿಯೇಟ್ ಹೇಗೆ ಮಾಡ್ತೀರಾ? ಇದು ಸಮಥಿಂಗ್ ಸ್ಕ್ವಯರ್. ಸಮಥಿಂಗ್ ಸ್ಕ್ವಯರ್ ಅಂದರೆ 2 ಟೈಮ್ಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಅಂದರೆ ಸಮ್ ಫಂಕ್ಷನ್ ಸ್ಕ್ವಯರ್ ಅಂತ ಇತ್ತ ಕೊಟ್ಟಾಗ ಆಲ್ವೇಸ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಾಗ 2 ಟೈಮ್ಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನೋಡಿ, ಈ ಸೂಕ್ಷ್ಮವನ್ನು ನಿಮಗೆ ಗೊತ್ತಿರಬೇಕು. 2 ಟೈಮ್ಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸಮಥಿಂಗ್ ಜಾಗದಲ್ಲಿ ಇಲ್ಲೇನಿದೆ? ವೈ ಇದೆ. ವೈ ಇದ್ದರೆ ವೈ ಬರೀರಿ. ಅಕಸ್ಮಾತ್ ಸೈನ್ ಎಕ್ಸ್ ಇದ್ದಿದ್ರೆ ಸೈನ್ ಎಕ್ಸ್ ಬರಿತಾ ಇದ್ರಿ. ಅಥವಾ ಸಮ್ ಫಂಕ್ಷನ್ ಸ್ಕ್ವಯರ್. ಬರೀ ಎಕ್ಸ್ ಸ್ಕ್ವಯರ್ ಇದ್ದರೆ 2x ಬರಿತೀವಿ. ಅದನ್ನು ನೆನಪಿಟ್ಕೊಳ್ಬೇಕು. ಬರೀ ಎಕ್ಸ್ ಸ್ಕ್ವಯರ್ ಇದ್ರೆ ಏನಪ್ಪ? 2x ಬರಿತೀವಿ. ಬಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲ, ವೈ ಸ್ಕ್ವಯರ್ ಇರೋದು. ಈ ಸೂಕ್ಷ್ಮ ಗೊತ್ತಿರಬೇಕು. ಒಂದು. ಎರಡನೇದು, ನಿಮಗೆ ಎಕ್ಸ್ ಇಂಟು ವೈ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಕೊಟ್ಟಾಗ, ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಕೊಟ್ಟಾಗ ಇದು ಪ್ರಾಡಕ್ಟ್ ರೂಲ್. ಇಬ್ಬರು ಎಕ್ಸು ಮತ್ತು ವೈ ಅನ್ನೋರು ಪ್ರಾಡಕ್ಟ್ ರೂಲ್ನ ನೀವು ಅಪ್ಲೈ ಮಾಡಿದಾಗ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಡಿ ವೈ ಬೈ ಡಿ ಎಕ್ಸ್, ವೈ ಅನ್ನೋದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಪ್ಲಸ್ ವೈ ಇಂಟು ಡಿ ಬೈ ಡಿ ಎಕ್ಸ್. ಈಗ ತಾನು ಹೇಳಿದ್ನಲ್ಲ ಪ್ರಾಡಕ್ಟ್ ರೂಲು, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್. ಬಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು? 1. ಸೊ ಆದ್ದರಿಂದ ಎಕ್ಸ್ ಇಂಟು ವೈ ಪ್ರಾಡಕ್ಟ್ ರೂಲ್ ಪ್ರಕಾರ ಮಾಡಿದಾಗ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು 1. ಈ ಸೂಕ್ಷ್ಮ ನಿಮಗೆ ಗೊತ್ತಿರಬೇಕು. ಎಕ್ಸ್ ಇಂಟು ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಪ್ರಾಡಕ್ಟ್ ರೂಲ್ ಉಪಯೋಗಿಸ್ತಾ ಇದ್ದೀನಿ ನಾನು. ನೋಡಿ, ಇದು ನಿಮಗೆ ಅರ್ಥ ಆಯ್ತಾ? ನೋಡಿ, ಈ ಪಾಯಿಂಟ್ ಅರ್ಥ ಆಯ್ತಾ? ಇದು ಯಾಕೆ ಈ ರೀತಿ ಬಂತು? ವೈ ಇದ್ದಾಗ ವೈ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಬರಿತೀವಿ. ಸೊ ಸಿಂಪಲ್ ಎಕ್ಸ್ ಸ್ಕ್ವಯರ್ ಇದ್ದಾಗ 2x ಬರಿತೀವಿ, ನಿಜ. ಆದರೆ ಇಲ್ಲಿರೋದು ಸಮ್ ಫಂಕ್ಷನ್. ನಾನು ಇದನ್ನು 1 ಮಾರ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚೈನ್ ರೂಲ್ ಮೂಲಕ ಹೇಗೆ ಮಾಡೋದು ಡಿಫ್ರೆನ್ಸಿಯೇಷನ್ನ, 1 ಮಾರ್ಕ್ ಕ್ವಶನ್ಸ್ನ. ಆ ವಿಡಿಯೋಸ್ ನೋಡ್ಬಿಟ್ಟು ಈ ವಿಡಿಯೋ ನೋಡಿ. ಒಂದೇ ಸಲ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. 1 ಮಾರ್ಕ್ದು ವಿಡಿಯೋ ನೀವು ಕಂಪ್ಲೀಟ್ ನೋಡಾದ್ಮೇಲೆ 2 ಮಾರ್ಕ್ಸ್ದು ನೋಡಬೇಕು. 2 ಮಾರ್ಕ್ಸ್ ವಿಡಿಯೋ, ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದರೆ ನಿಮಗೆ 60% ಆಫ್ ಡಿಫ್ರೆನ್ಸಿಯೇಷನ್
ಪಕ್ಕಾ ಆಗಿದೆ ಅಂತಲೇ ಲೆಕ್ಕ. ನೀವು ಹೇಗೆ ಪಾರ್ಟ್ ಬಿ ಕ್ವಶನ್ ನೀವು ಮಾಡೋದು ಗೊತ್ತಾಯಿತು ಅಂತಂದರೆ ಪಾರ್ಟ್ ಸಿ ಕ್ವಶನ್ಸು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸಲ್ಲಿ ಮುಗಿದೋಗುತ್ತೆ, ತುಂಬ ಈಸಿಯೇ. ನೆಕ್ಸ್ಟ್ ಇನ್ನು ಉಳ್ಕೊಳ್ಳೋದು ಪಾರ್ಟ್ ಡಿ, ಅಂದರೆ 5 ಮಾರ್ಕರ್ ಕ್ವಶನ್ಸು. ಸೊ 5 ಮಾರ್ಕರ್ ಕ್ವಶನ್ಸು ಒಂದು 4 ಮಾರ್ಕ್ಸ್ ಕ್ವಶನ್ ಉಳ್ಕೊಳ್ಳುತ್ತೆ. ಸೊ ಆದ್ದರಿಂದ ನಿಮ್ಗೆ ಏನು ಹೇಳ್ತಾ ಇರೋದಿದ್ರು, ಈ ವಿಡಿಯೋನ ದಯವಿಟ್ಟು ಟೈಮ್ ತೊಗೊಳ್ತೀನಿ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ದಟ್ ಈಸ್ ಇಂಪ್ಲಿಸಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು, ಆಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಆಮೇಲೆ ಲಾಗರಿಥಮ್. ಇಷ್ಟು ತೊಗೊಳೋದಕ್ಕೆ ಟೈಮ್ ತೊಗೊಳುತ್ತೆ. ನೀವು ಒಂದೇ ವ್ಯೂವಲ್ಲಿ ನೋಡಬೇಡಿ ವಿಡಿಯೋನ, ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ. ಫಸ್ಟು ಇಂಪ್ಲಿಸಿಟ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ದಿನ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ನೋಡಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ದಿನ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಒಂದು ಅರ್ಥ ಮಾಡ್ಕೊಂಡಿದ್ದು ನೀವನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲ ಅರ್ಥ ಆಯ್ತಾ ನಿಮಗೆ ವಿದ್ಯಾರ್ಥಿಗಳು? ಈಗ ಎಕ್ಸಾಮ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೋಗೋಣವಾ? ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡೋಣ. ಓಕೆ, ಇಂಪ್ಲಿಸಿಟ್ ಅಂದರೆ ಗೊತ್ತಾಯ್ತಲ್ಲ, ಎಕ್ಸ್ ವೈ ಎಲ್ಲ ಒಂದು ಕಡೆ ಸೇರಿಸ್ಬಿಡೋದು. ಓಕೆ, ಫಸ್ಟ್ ಕ್ವೆಶನ್ನು ಮಾರ್ಚ್ 2014 ಕೇಳಿರುವಂಥ ಕ್ವೆಶನ್ನು. ಈ ಕ್ವೆಶನ್ನಲ್ಲಿ ವಿದ್ಯಾರ್ಥಿಗಳೇ ಕೇಳಿಸ್ಕೊಳ್ಳಿ, ವೈ ಪ್ಲಸ್ ಸೈನ್ ವೈ. ಸೊಲ್ಯೂಷನ್ ಶುರು ಮಾಡುವಾಗ ನೀವು ಯಾವಾಗಲೂ ಸೊಲ್ಯೂಷನ್ ಬರೆಯುವಾಗ ವೈ ಪ್ಲಸ್ ಸೈನ್ ವೈ ಕೊಟ್ಟಿರೋವಂಥದ್ದನ್ನೇ ಬರೀಬೇಕು, ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನು ಮಾಡ್ತಾರೆ ಎಕ್ಸಾಮಲ್ಲಿ, ನಾವು ನೋಡಿರೋಂಥ ಮಿಸ್ಟೇಕ್ಗಳು ಏನಂದರೆ, ಇಲ್ಲಿ ವೈ ಪ್ಲಸ್ ಸೈನ್ ಎಕ್ಸ್ ಅಂತ ಕೊಟ್ಟಿರ್ತಾರೆ, ಸೈನ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಕೊಟ್ಟಿರ್ತಾರ. ಸ್ಟೂಡೆಂಟ್ಸು ಮತ್ತೊಮ್ಮೆ ಏನು ಮಾಡಿಬಿಡ್ತಾರೆ, ವೈ ಅಂತ ಬರೆದುಬಿಡ್ತಾರೆ. ಇದನ್ನು ಯಾವ ಮಿಸ್ಟೇಕ್ಸನ್ನು, ಏನಂದರೆ ಇದನ್ನು ಮತ್ತೆ ಕೊಟ್ಟಿರೋವಂಥದ್ದನ್ನೇ ಇನ್ನೊಂದು ಸಲ ವೈ ಈಸ್ ಈಕ್ವಲ್ ಟು ಅಂತ ಬರೆದುಬಿಡ್ತಾರೆ. ಅದು ತಪ್ಪು, ಆಗ ತೊಗೊಳ್ಬಾರ್ದು. ಸೊ ವೈ ಪ್ಲಸ್ ಸೈನ್ ಎಕ್ಸ್, ವೈ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್, ಈ ರೀತಿ ಏನು ಕೊಟ್ಟಿದ್ದಾರೆ ಹಾಗೆ ಈಸ್ ಈಕ್ವಲ್ ಟು ಅಂತ ಕೊಟ್ಟ ಮೇಲೆ ಇನ್ನೊಂದು ಸಲ ನೀವು ವೈ ಅಂತ ಬರೀಬಾರ್ದು. ಆ ಮಿಸ್ಟೇಕ್ ಮಾಡಬೇಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಫಸ್ಟ್ ಸ್ಟೆಪ್. ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, dy by dx ಪ್ಲಸ್ ಸೈನ್ ಆಫ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್ ಇಸ್ ಕಾಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನಮಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್, ಅರ್ಥ ಆಯ್ತಾ? ಈಸ್ ಈಕ್ವಲ್ ಟು ಸಮಥಿಂಗ್ ಗೊತ್ತಾಯ್ತಲ್ಲ, ಸೈನು ಎಕ್ಸ್ ಇದ್ದಿದ್ರೆ ಸುಮ್ಮನೆ ಕಾಸ್ ಎಕ್ಸ್ ಬರೆದು ಸುಮ್ಮನೆ ಆಗ್ತಿದ್ದೆ. ಬಟ್ ಇಲ್ಲಿರೋದು ಸೈನ್ ವೈ, ಸೊ ಸೈನ್ ಸಮಥಿಂಗ್ ಅಂತ ಹೇಳಬೇಕು. ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನೋಡಿ ಅರ್ಥ ಆಯ್ತಾ ಈ ಸ್ಟೆಪ್ಪು? ಸೊ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಬರದೆ. ನೆಕ್ಸ್ಟ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ತುಂಬ ಈಸಿ ಇದೆ, ಮೈನಸ್ ಸೈನ್ ಎಕ್ಸ್. ಸೊ ಈಗ ಅಷ್ಟೇ ಡಿಫ್ರೆನ್ಸಿಯೇಷನ್ ಆಯಿತು, ಇದಕ್ಕೆ 1 ಮಾರ್ಕು, ಡಿಫ್ರೆನ್ಸಿಯೇಷನ್ ಮಾಡಿರೋದಕ್ಕೆ 1 ಮಾರ್ಕು. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತೊಗೊಳ್ಳೋಣ. ಡಿ ವೈ ಬೈ ಡಿ ಎಕ್ಸನ್ನು ನಾನು ಕಾಮನ್ ತೆಗೆದಾಗ ಇಲ್ಲೇನು ಉಳಿಯುತ್ತೆ ಹೇಳಿ, 1 ಉಳಿಯುತ್ತೆ. ಅಲ್ಲೇನು ಉಳಿಯೋದಿಲ್ಲ ಅಂತ ಹೇಳ್ಬಾರ್ದು, ಇಲ್ಲಿ 1 ಉಳಿಯುತ್ತೆ ಫ್ಯಾಕ್ಟರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ವೈ, ಯಾಕಂದರೆ ಡಿ ವೈ ಬೈ ಡಿ ಎಕ್ಸ್ ಆಚೆ ಬರೆದಿದ್ದೀನಿ, ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಫೈನಲ್ ಆನ್ಸರು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಇದು ಮಲ್ಟಿಪ್ಲಿಕೇಶನ್ ಇದೆಯಲ್ವಾ, ಮಲ್ಟಿಪ್ಲಿಕೇಶನ್ಲಿರೋದು ನಾನು ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡಿದಾಗ ಡಿವಿಷನ್ ಆಗೋಗುತ್ತೆ. 1 ಪ್ಲಸ್ ಕಾಸ್ ವೈ ಡಿವಿಷನ್. ನೋಡಿ ಅರ್ಥ ಆಯ್ತಾ? 1 ಮಾರ್ಕ್ ವಿಡಿಯೋ, 2 ಮಾರ್ಕ್ಸ್ ಕ್ವಶನ್ನು. 1 ಮಾರ್ಕು ನೀವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ, ಇನ್ನೊಂದು ಮಾರ್ಕು ನೀವು ಆನ್ಸರ್ ಗ್ರೂಪಿಂಗ್ ಮಾಡಿ ಆನ್ಸರ್ ಬರ್ಸೋದಕ್ಕೆ. ಸೊ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ವೈ. ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಸೊ ಈ ಟೆಕ್ನಿಕ್ ಗೊತ್ತಾಯ್ತಾ, ಚೈನ್ ರೂಲ್ ಯೂಸ್ ಮಾಡೋದು. ಸೈನ್ ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಬರಿಬೋದು, ಅಥವಾ y1 ಅಂತಲೂ ಬರಿಬೋದು, ಅಥವಾ y ಡ್ಯಾಶ್ ಅಂತಲೂ ಬರಿಬೋದು. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ರೂಟ್ ಎಕ್ಸ್, ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್? ಇಲ್ಲಿ ಕ್ವಶನ್ ನೋಡ್ಕೊಳ್ಳಿ, ಜೂನ್ 2014 ಕೇಳಿರೋಂಥ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಈಸ್ ಈಕ್ವಲ್ ಟು ರೂಟ್ 10 ಕೊಟ್ಟಿದ್ದಾರೆ. ಶೋ ದಟ್ ಡಿ ವೈ ಬೈ ಡಿ ಎಕ್ಸ್, ಶೋ ದಟ್ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ರೂಟ್ ಆಫ್ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನು ಪ್ರೂವ್ ಮಾಡಬೇಕು ನಾವು ಅಂತ ಹೇಳಿದ್ದಾರೆ, ಆಯಿತಾ? ಸೊ ಸಿಂಪಲ್ ಸೊಲ್ಯೂಷನ್. ಮೊದಲನೇದಾಗಿ ಏನು ಮಾಡ್ತೀರಾ ಹೇಳಿ, ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ
ಇಸ್ ಈಕ್ವಲ್ ಟು ಕ್ವಶನನ್ನು ಬರ್ಕೊಳ್ಳಿ, ಹಾಗೆ ಬರ್ಕೊಳ್ಳಿ. ಸೊ ಡಿಫ್ರೆನ್ಷಿಯೇಟ್ ಏನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂಡರ್ಲೈನ್ ಮಾಡೋಣ. ರೂಟ್ ಎಕ್ಸ್ ಏನು, 1/2 ರೂಟ್ ಎಕ್ಸ್, ಕರೆಕ್ಟ್ ಅಲ್ವಾ? ಪ್ಲಸ್ ಡಿಫ್ರೆನ್ಸ್ ಏನು, ರೂಟ್ ವೈ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ರೂಟ್ ಆಫ್ ಸಮಥಿಂಗ್ ಇದ್ದಾಗ ಡಿಫ್ರೆನ್ಷಿಯೇಟ್ ಮಾಡಿ, ಚೈನ್ ರೂಲ್ ಪ್ರಕಾರ ಮಾಡಿದಾಗ 1/2 ರೂಟ್ ಆಫ್ ಸಮಥಿಂಗ್ ಇಂಟು d/dx ಆಫ್ ಸಮಥಿಂಗ್. ಈ ಸಮಥಿಂಗ್ ಜಾಗದಲ್ಲಿ ಏನಿದೆ, ವೈ ಇದೆ. ಸೊ 1/2 ಟೈಮ್ಸ್ ರೂಟ್ ಆಫ್ ವೈ ಇಂಟು d/dx ಆಫ್ ಏನು, ಸಮಥಿಂಗ್ ಅಂದರೆ ವೈ, ಈಸ್ ಈಕ್ವಲ್ ಟು ರೂಟ್ 10 ಅನ್ನೋದು ನಂಬರು ವಿದ್ಯಾರ್ಥಿಗಳೇ. ಇದು ನೋಡಿ, ರೂಟ್ 10 ಅನ್ನೋದು ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ಆನ್ಸರ್, ಯಾವಾಗಲೂ ನಂಬರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 0. ಇದು 1/2 ರೂಟ್ 10. ಹುಡುಗರು 1/2 ರೂಟ್ 10 ಬರಿಬೇಕಲ್ವ ಸರ್ ಅಂದ್ಕೊಳ್ತಾರೆ. ಇಲ್ಲ, ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ 0. ಈಗ ಅಷ್ಟೇ, ಡಿಫ್ರೆನ್ಸಿಯೇಷನ್ ಆಯಿತು. ಈಗ ರಿಅರೇಂಜ್ ಮಾಡೋಣ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. 2 ರೂಟ್ ವೈ ಇರ್ಲಪ್ಪ, ಯಾವ ರೀತಿ ಬೇಕಾದರೂ ರಿಅರೇಂಜ್ ಮಾಡ್ಬೋದು, ನೋಡ್ಕೊಳ್ಳಿ. ಇದು 1/2 ರೂಟ್ ಎಕ್ಸ್ನ ಬಲಗಡೆ ತಂದಾಗ -1/2 ರೂಟ್ ಎಕ್ಸ್ ಆಯಿತಾ. ಈಗ ಈ 2 ಇಲ್ಲಿರೋ 2ನ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ನೀವು ಬರ್ದಾಗಾದರೂ ಕ್ಯಾನ್ಸಲ್ ಮಾಡ್ಬೋದು. ಫೈನಲಿ dy/dx 1/ರೂಟ್ ವೈ ಇಲ್ಲಿದೆ, ನಾನು ಟ್ರಾನ್ಸ್ಫರ್ ಮಾಡಿದಾಗ ರೂಟ್ ವೈ ಡಿವೈಡೆಡ್ ಬೈ ನ್ಯೂಮರೇಟರ್ಗೆ ಹೋಗುತ್ತೆ, ರೂಟ್ ಎಕ್ಸ್ ಮೈನಸ್ ಇದೆ ಅಲ್ವಾ. ಸೊ ಇದನ್ನು ರಿಅರೇಂಜ್ ಮಾಡ್ತೀನಿ. dy/dx ಮೈನಸ್ 2 ರೂಟ್, ಇಲ್ಲೂ ರೂಟ್ ವೈ ಇದೆ, ರೂಟ್ ಎಕ್ಸ್ ಇದೆ, ಒಂದು ರೂಟ್ ಬರಿಬೋದು, ಎರಡು ಸೇರಿಸಿ ಒಂದು ರೂಟ್ ಬರಿಬೋದು, ಈಸ್ ಈಕ್ವಲ್ ಟು -1/ರೂಟ್ ವೈ ರೂಟ್ ಎಕ್ಸ್. ರಿಅರೇಂಜ್ ಮಾಡಿದ್ರೆ dy/dx ಮೈನಸ್ ಇರೋದನ್ನ ಬಲಗಡೆ ತಗೊಂಡಾಗ ಪ್ಲಸ್ ರೂಟ್ ಆಫ್ ವೈ ಡಿವೈಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 0. ದಟ್ ಈಸ್ ದ ಪ್ರೂಫ್. ನೋಡಿ, ಪ್ರೂಫ್ ಅರ್ಥ ಆಯ್ತಾ? dy/dx ಪ್ಲಸ್ ರೂಟ್ ಆಫ್ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು 0 ಪ್ರೂವ್ ಮಾಡಿದ್ದೀವಿ. ಆನ್ಸರ್ ಬರ್ಸಿದ್ದೀವಲ್ಲ, ಪ್ರೂವ್ ಬರ್ಸಿದ್ದೀವಿ. ನಿಮಗೆ ಯಾವುದು ಅರ್ಥ ಆಗಬೇಕು ಅಂದರೆ, ರೂಟ್ ವೈನ ನಾನು ಹೇಗೆ ಬರೆದೆ, ಇದು ರೂಟ್ ವೈನ ಹೇಗೆ ಬರೆದಿದ್ದೀನಿ ಚೈನ್ ರೂಲ್ ಮೂಲಕ, ಇದನ್ನು ನಿಮ್ಗೆ ಅರ್ಥ ಆಗಬೇಕು. ಇದು ಅರ್ಥ ಆಯಿತು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಡಿಫ್ರೆನ್ಸಿಯೇಷನ್ ಅರ್ಥ ಆಗ್ತಾ ಇದೆ ಅಂತ. ರೂಟ್ 10ಗೆ ನಾನು ಯಾಕೆ 0 ಬರೆದೆ, ರೂಟ್ 10 ಅನ್ನೋದು ಬರೀ ನಂಬರ್ ನಾವು ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ 0. ಸೊ ಅರ್ಥ ಇದೆಯಾ? ಹೋಗೋಣ ನೆಕ್ಸ್ಟ್ಗೆ. ಫೈನ್. ಸೊ ವೆರಿ ಇಂಪಾರ್ಟೆಂಟ್, 4 ವರ್ಷ ಕೇಳಿರುವಂಥದ್ದು. ಮಾರ್ಚ್ 2015, ಮಾರ್ಚ್ 2018, ಮಾರ್ಚ್ 2019 ಕೇಳಿರುವಂಥ ಕ್ವೆಶನ್ನು. ಸೊಲ್ಯೂಷನ್ ಶುರು ಮಾಡಬೇಕಾದ್ರೆ ಏನು ಮಾಡ್ತೀರಾ, x² ಪ್ಲಸ್ xy ಪ್ಲಸ್, ಸ್ವಲ್ಪ ದೊಡ್ಡದಾಗಿ ಬರೀಬೇಕು ಅಂತೀರಾ ಕೆಲವರು, 100. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸ್ಟೂಡೆಂಟ್ಸ್ ಒಂದು ತಪ್ಪು ಏನು ಮಾಡ್ತಾರೆ ಅಂದರೆ, ಯಾವಾಗಲೂ ಕ್ವಶನ್ ಕೊಟ್ಟಾಗ x² ಪ್ಲಸ್ xy ಪ್ಲಸ್ y² = 100 ಅಂತ ಕೊಟ್ಟಾಗ ಸ್ಟೂಡೆಂಟ್ಸು ಇದನ್ನು ಕೂಡ y ಅಂತ ತೊಗೊಂಡ್ಬಿಡ್ತಾರೆ. ಆ ತಪ್ಪನ್ನು ಮಾಡಬೇಡಿ ನೀವು, ಯಾವ ಥರ ಹೇಳಲ್ಲ ನಾನೊಂದು, ಓಕೆ ಇಲ್ಲಿ ಬಂದಿದೆ ನೋಡಿ. ಏನಾಗುತ್ತೆ, ಕೇಳಿಸ್ಕೊಳ್ಳಿ. x² ಪ್ಲಸ್ xy ಪ್ಲಸ್ y² = 100 ಕೊಟ್ಟಿದ್ದಾರಲ್ವಾ. ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಹೇಳ್ತೀನಿ ಕೇಳಿ. ಮಿಸ್ಟೇಕ್ ಡನ್ ಬೈ ದ ಸ್ಟೂಡೆಂಟ್ಸ್. ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಇದನ್ನು ಮತ್ತೆ y = ಅಂತ ಬರೆದು x² ಪ್ಲಸ್ xy ಪ್ಲಸ್ y² = 100 ಅಂತ ಬರೆದುಬಿಡ್ತಾರೆ. ದಟ್ ಈಸ್ ದ ಬಿಗ್ ಬ್ಲಂಡರ್. ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಈ ಥರ ಬರೀಬಾರ್ದು, ಈ ರೀತಿ ಬರೆದುಬಿಡ್ತಾರೆ. ಸೊ ಯಾವಾಗಲೂ ಅದು y ಬರೆದು ಅಭ್ಯಾಸ ಆಗಿರೋದ್ರಿಂದ y = ಅಂತ ಬರೆದುಬಿಡ್ತಾರೆ. ತಪ್ಪು, ಅದನ್ನು ಮಾಡಬೇಡಿ. ಮಿಸ್ಟೇಕ್, ಡೋಂಟ್ ಕಮಿಟ್ ದಟ್ ಮಿಸ್ಟೇಕ್. ಅರ್ಥ ಆಯ್ತಲ್ವಾ? ಇದನ್ನೇ ನಾನು ಹೇಳಿಕೊಟ್ಟಿದ್ದಾಗಲೇ. ಫೈನ್. ಈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. y = ಅಂತ ಬರೀಲೇಬಾರ್ದು. ನಾನು ಇದನ್ನು ಡಿಲೀಟ್ ಮಾಡ್ತೀನಿ.
ಸೊ ಫೈನ್, ಈಗ ಈ ಕ್ವಶನ್ ಬರೋಣ, ಸಾಲ್ವ್ ಮಾಡೋಣ. ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಏನು, 2x, ಗುಡ್, ಪ್ಲಸ್ ಎಕ್ಸ್ ಇಂಟು ವೈ, ಇಬ್ಬರಿದ್ದಾರೆ, ಎಕ್ಸ್ ಇಂಟು ವೈ ಪ್ರಾಡಕ್ಟ್ ರೂಲ್ ಪ್ರಕಾರ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ, ಡಿಫರೆನ್ಸ್ ಆಫ್ ಎಕ್ಸ್ ಈಸ್ 1. ಇದು ಪ್ರಾಡಕ್ಟ್ ರೂಲ್ ಪ್ರಕಾರ ಸ್ಪ್ಲಿಟ್ ಮಾಡಬೇಕು. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿಫರೆನ್ಸ್ ಆಫ್ ಎಕ್ಸ್ ಈಸ್ 1, ಅದು ಬರೆಯೋ ಅವಶ್ಯಕತೆ ಇಲ್ಲ, ಪ್ಲಸ್ ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಈಗ ನಾನು ಹೇಳಿದೆ ನಿಮಗೆ ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರ್ತೀರಾ, 2 times y ಇಂಟು ಡಿ ವೈ ಬೈ ಡಿ ಎಕ್ಸ್ ಸಮಥಿಂಗ್ ಸ್ಕ್ವೇರ್. ಸೊ 2 times y ಇಂಟು ಡಿ ವೈ ಬೈ ಡಿ ಎಕ್ಸ್. ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 100ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 0. ನಾವು ಈಗ ರೀಅರೇಂಜ್ ಮಾಡಬೇಕಷ್ಟೇ. ಡಿ ವೈ ಬೈ ಡಿ ಎಕ್ಸ್ ಗ್ರೂಪ್ ಮಾಡ್ಕೊಳ್ಳಿ, ಡಿ ವೈ ಬೈ ಡಿ, ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಬರ್ದನಾ, ಏನು ಉಳಿತಿಲ್ಲಿ, ಎಕ್ಸ್, ಗುಡ್. ನೆಕ್ಸ್ಟು ಇಲ್ಲೇನು ಉಳಿದಿದೆ, ಡಿ ವೈ ಬೈ ಡಿ ಎಕ್ಸ್ ಇಲ್ಲಿದೆ, ಡಿ ವೈ 2y ಈಸ್ ಈಕ್ವಲ್ ಟು ಯಾವುದನ್ನು ಬರ್ದಿಲ್ಲ, -2x. ಈ 2x ಬಲಗಡೆಗೆ ಹೋಗುತ್ತೆ, ಈ 2x ಬಲಗಡೆಗೆ ಹೋದಾಗ -2x, ಮತ್ತು ಇಲ್ಲೊಂದು y ಉಳಿದಿದೆ, ಈ y ಬಲಗಡೆ ಹೋದಾಗ -y, ಕರೆಕ್ಟ್ ಅಲ್ವಾ. ಸೊ ಫೈನಲ್ ಆನ್ಸರ್ ಡಿ ವೈ ಬೈ ಡಿ ಎಕ್ಸ್ ಮೈನಸನ್ನು ಸುಮ್ಮನೆ ಕಾಮನ್ ಆಗಿ ತೆಗೆದಾಗ 2x ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y. ಇದು ಮಲ್ಟಿಪ್ಲಿಕೇಶನಲ್ಲಿದೆ, ಬಲಗಡೆಗೆ ಹೋದಾಗ ಡಿನಾಮಿನೇಟರ್ ಆಗುತ್ತೆ. ಫೈನ್, ನೋಡಿ ಅರ್ಥ, ದಿಸ್ ಈಸ್ ಯುವರ್ ಆನ್ಸರ್. ಇಷ್ಟಕ್ಕೆ ನಿಮಗೆ 2 marks. ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 1 mark, ರೀಅರೇಂಜ್ ಮಾಡೋದಕ್ಕೆ 1 mark. 2 marks ಕ್ವಶನ್. ಅರ್ಥ ಆಗಿದೆಯಾ ನಿಮಗೆ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಇದೆಲ್ಲ ನಿಮಗೆ ಎಕ್ಸ್ಪ್ಲನೇಷನ್, ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇರೋದು ಇವೆಲ್ಲ ಸೈಡಲ್ಲಿ. ಇಷ್ಟೇ ಎಕ್ಸ್ಪ್ಲನೇಷನ್, ಇಷ್ಟೇ 4 ಲೈನು. ನೋಡಿ ಮಾಸ್ಟರ್ ಮಾಡಬೇಕು ನೀವು. ನಿಮಗೆ ಪಾರ್ಟ್ ಬಿ ಕ್ವಶನ್ನಲ್ಲಿ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಅಂದರೆ ಡಿಫ್ರೆನ್ಸಿಯೇಷನ್ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಕೂಡ 4 ಸಲ ಕೇಳಿರುವಂಥದ್ದು. ಸೆಪ್ಟೆಂಬರ್ 2020ನಲ್ಲಿ ಕೇಳಿರುವಂಥ ಕ್ವೆಶನ್ನು. ಮಾರ್ಚ್ 2017, ಮಾರ್ಚ್ 2018, ಮಾರ್ಚ್ 2019. ಇದು ಸೆಟ್ 2 ಅಂದರೆ 2 ಪೇಪರ್ಗಳು ಎಕ್ಸ್ಟ್ರಾ ಬಂದಿರ್ತವೆ. ಕೆಲವೊಂದು ವರ್ಷ ಎಕ್ಸ್ಟ್ರಾ ಪೇಪರ್ ಬಂದಿರೋದನ್ನ ಸೇಫ್ ಗಾರ್ಡ್ ಮಾಡಿ ಇಟ್ಟಿರ್ತಾರೆ. ಅದು ನಿಮ್ಮ ಟೀಚರ್ಸ್ ಕೇಳಿ ಏನದು ಎಕ್ಸ್ಟ್ರಾ ಪೇಪರ್ ಮೀನಿಂಗ್ ಅಂದರೆ ಅಂತ. ಇದು ಸೆಕೆಂಡ್ ಸೆಟ್ಟು. ಆ್ಯನ್ಯುವಲ್ ಪೇಪರಲ್ಲಿ 3 ಸೆಟ್ ಪೇಪರ್ ಸೆಟ್ ಮಾಡಿರ್ತಾರೆ. ಅದರಲ್ಲಿ 1 ಪೇಪರ್ ಮಾತ್ರ ನೀವು ಬರೆಯೋದು, ಇನ್ನು 2 ಪೇಪರು ಹಾಗೆ ರಿಸರ್ವ್ ಅಲ್ಲಿ ಇರುತ್ತೆ. ಆ ರಿಸರ್ವ್ ಪೇಪರಲ್ಲಿ ನನಗೆ ಸಿಕ್ಕಿರೋಂಥದ್ದನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಸೆಪ್ಟೆಂಬರ್ 2020 ಇದು. ಫಸ್ಟು ಏನು ಮಾಡ್ತೀರಾ, ಸೊಲ್ಯೂಷನ್ ಬರ್ಕೊಂಡ್ಬಿಡಿ. ಕ್ವೆಶನ್ ax² ಪ್ಲಸ್ by, ಸಾರಿ ax² ಇಲ್ಲ, ಇದು by² is equal to cos y. Now differentiate with respect to x. ಇದು a ಅನ್ನೋದು ನಂಬರು ಸೈಡ್ಗಿಡಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ ಆಲ್ವೇಸ್ 1 ಪ್ಲಸ್ ಬಿ ಆಗೇ ಇರಲಿ. ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, 2 times y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದ್ದರೆ ನೀವು ಸೈನ್ ಎಕ್ಸ್ ಬರಿತಾ ಇದ್ರಿ. ಬಟ್ ಇಲ್ಲಿರೋದು ಕಾಸ್ ಸಮಥಿಂಗ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರಿತೀರ ನೀವು, ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್, ಚೈನ್ ರೂಲ್ ಪ್ರಕಾರ. ಸೊ ಮೈನಸ್ ಸೈನ್ y ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಈಗ ಗ್ರೂಪಿಂಗ್ ಮಾಡ್ಕೊಳ್ಳೋಣ. ಡಿ ವೈ ಬೈ ಡಿ ಎಕ್ಸ್ ಇಲ್ಲಿದೆಯಾ, ಡಿ ವೈ ಬೈ ಡಿ ಎಕ್ಸ್ ಇಲ್ಲಿದೆ. ಡಿ ವೈ ಬೈ ಡಿ ಎಕ್ಸ್ನ ನಾನು ಕಾಮನ್ ತೊಗೊಳ್ತೀನಿ, ಕಾಮನ್ ಡಿ ವೈ ಬೈ ಡಿ ಎಕ್ಸ್. ಏನು ಉಳಿತಿಲ್ಲಿ, 2by ಇಷ್ಟು ಉಳಿದಿದೆ. 2yb ಇದೆಯಲ್ಲ, 2by ಮೈನಸ್ ಸೈನ್ ವೈ ಈ ಕಡೆ ಬಂದಾಗ ಪ್ಲಸ್ ಸೈನ್ ವೈ ಆಗುತ್ತೆ ಅಲ್ವಾ. ಸೊ ಡಿ ವೈ ಬೈ ಡಿ ಗ್ರೂಪ್ ಮಾಡಾಯಿತು. ಏನು ಉಳಿತು ಇಲ್ಲಿ, ಈ ಎನ ಈ ಕಡೆ ಬಲಗಡೆಗೆ ತಂದಾಗ ಮೈನಸ್ ಎ ಆಯಿತು. ನೋಡಿ ಅರ್ಥ ಆಯ್ತಾ. ಫೈನಲಿ ರೀಅರೇಂಜ್ ಮಾಡ್ತೀನಿ ನಾನು. ಡಿ ವೈ ಬೈ ಡಿ ಎಕ್ಸ್ ಒಂದು ಕಡೆ ಉಳಿಸ್ಕೊಳ್ಳೋಣ. ಡಿ ವೈ ಬೈ ಡಿ ಎಕ್ಸು ಮೈನಸ್ ಎ ಅನ್ನೋದು ನಂಬರ್,
ಡಿವೈಡೆಡ್ ಬೈ, ಇದು ಮಲ್ಟಿಪ್ಲಿಕೇಶನಲ್ಲಿದೆ, ಡಿವೈಡೆಡ್ ಬೈ 2 ಟೈಮ್ಸ್ ಬಿ ವೈ ಪ್ಲಸ್ ಸೈನ್ ವೈ. ನಿಮಗೆ ಕಾಣಿಸಲ್ಲ ಅಂತ ಕಂಪ್ಲೇಂಟ್ ಹೇಳಬಾರ್ದು, ಇದು ಒಂಚೂರು ಎಕ್ಸ್ಪ್ಲೈನ್ ಅರ್ಥ ಆಗಿದ ತಕ್ಷಣ ನೀವು ಬರೀತಾ ಹೋಗ್ಬಿಡ್ಬೇಕು. ದಟ್ ಈಸ್ ದ ಪರ್ಫೆಕ್ಟ್. ಒಂದು. ಎರಡನೇದು ಕಾಣಿಸ್ತಾ ಇಲ್ಲ ಅಂದರೆ ದಯವಿಟ್ಟು 360 ಪಿಕ್ಸಲಲ್ಲಿ ಕ್ವಾಲಿಟಿ ವ್ಯೂ ಅಲ್ಲಿ ನೋಡಿ, ನಾನು ಬರೆದಿರೋದು ಪ್ರತಿಯೊಂದು ಅಕ್ಷರನೂ ಕೂಡ ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಇಸ್ ದಟ್ ಕ್ಲಿಯರ್? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಜೂನ್ 2017 ಕೇಳಿರುವಂಥದ್ದು ಸೊಲ್ಯೂಷನ್ 2x ಪ್ಲಸ್ 3y ಕ್ವೆಶನ್ ಬರ್ಕೊಂಡ್ಬಿಡ್ಬೇಕು ಇಸ್ ಈಕ್ವಲ್ ಟು ಸೈನ್ ವೈ. ಏನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ನಂಬರ್ ಇದೆ, ನಂಬರ್ನ ಸೈಡ್ಗೆ ಇಡಿ. ಡಿಫೈನ್ ಆಫ್ ಎಕ್ಸ್ ಏನಾಗುತ್ತೆ? 1 ಪ್ಲಸ್ 3 ಹಾಗೆ ಇರಲಿ. ಡಿಫೈನ್ ಆಫ್ ವೈ ಏನು? ಡಿ ವೈ ಬೈ ಡಿ ಎಕ್ಸ್ ಅಥವಾ ವೈ ಡ್ಯಾಶ್ ಬರಿಬೋದು, ಬಟ್ ನಾನು ಡಿವೈಡ್ ಈಸ್ ಈಕ್ವಲ್ ಟು ಸೈನ್ ವೈ ಡಿಫ್ರೆನ್ಸಿಯೇಷನ್ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ. ಸೈನ್ ಆಫ್ ಸಮಥಿಂಗ್ ಇದ್ದರೆ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಬಟ್ ಸಮಥಿಂಗ್ ಜಾಗದಲ್ಲಿ ಇಲ್ಲೇನಿದೆ? ವೈ ಇದೆ. ಬರೀ ಸೈನ್ ಎಕ್ಸ್ ಇದ್ದರೆ ನಾನೇನು ಮಾಡ್ತಾ ಇದ್ದೆ? ಕಾಸ್ ಎಕ್ಸ್ ಬರ್ದು ಸುಮ್ಮನೆ ಆಗ್ತಿದ್ದೆ. ಆದರೆ ಇಲ್ಲಿರೋದು ಸೈನ್ ಆಫ್ ಸಮಥಿಂಗ್. ಸೊ ಕಾಸ್ ವೈ ಕಾಸ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವೈ, ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ನ ನಾನು ಕಾಮನ್ ತೊಗೊಳ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ತೀನಿ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಏನು ಉಳಿಯುತ್ತೆ? 3. ಇದೀಗ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ ಕಾಸ್ ವೈ, ಈ ಡಿ ವೈ ಬೈ ಡಿ ಎಕ್ಸ್, ಈ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಳ್ಬೇಕು. ಮೈನಸ್ ಕಾಸ್ ವೈ ಈಸ್ ಈಕ್ವಲ್ ಟು ಈ 2 ಬಲಗಡೆ ತಂದಾಗ ಏನಾಗುತ್ತೆ? -2. ರೀಅರೇಂಜ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ 3 ಮೈನಸ್ ಕಾಸ್ ವೈ. ಇಲ್ಲ ನೀವು ಮೈನಸ್ ಸೈನ್ ಆಚೆ ತೆಗೆದ್ರೆ ಕಾಸ್ ವೈ -3 ಅಂತಲೂ ಬರುತ್ತೆ. ರೀಅರೇಂಜ್ ಮಾಡಬಹುದು, ಬಟ್ ಇಲ್ಲಿಗೂ ಬಿಡ್ಬೋದು. ಇಷ್ಟು ಬಿಟ್ಟರು ಸಾಕು ನಿಮಗೆ 2 ಮಾರ್ಕ್ಸ್. ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ 1 ಮಾರ್ಕ್ಸ್, ರೀಅರೇಂಜ್ ಮಾಡೋದಕ್ಕೆ 1 ಮಾರ್ಕ್. ನೋಡಿ ನಿಮ್ಗೆಲ್ರಿಗೂ ಅರ್ಥ ಆಯ್ತಾ? ಮಾರ್ಚ್ 2020 ಕೇಳಿರುವಂಥದ್ದು ಕ್ವೆಶನ್ನು ಸೊಲ್ಯೂಷನ್ ಇಂಪ್ಲಿಸಿಟ್ ಫಂಕ್ಷನ್. ಇವೆಲ್ಲ ಎಕ್ಸು ಇಲ್ಲ ಒಂದು ಕಡೆ ಇರೋದ್ರಿಂದ ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ವೈ ಈಸ್ ಈಕ್ವಲ್ ಟು 1. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೇನಾದರೂ ಎಕ್ಸ್ ಸ್ಕ್ವಯರ್ ಅಂತ ಕೊಟ್ಟಾಗ, ಎಕ್ಸ್ ಸ್ಕ್ವಯರ್ ಡಿಫ್ರೆನ್ಷಿಯೇಟ್ ಕೊಟ್ಟಾಗ 2x ಬರೀತೀರಾ, ಕರೆಕ್ಟ್ ಅಲ್ವಾ? ಅದೇ ಸಮಥಿಂಗ್ ಸ್ಕ್ವಯರ್ ಕೊಟ್ಟಾಗ 2 ಟೈಮ್ಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಸೈನ್ ಸ್ಕ್ವಯರ್ ಎಕ್ಸ್ ಅಂತಂದ್ರಾಗ 2 ಟೈಮ್ಸ್ ಸೈನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ನೋಡಿ ಅರ್ಥ ಆಯ್ತಾ? ಪ್ಲಸ್ 2 ಟೈಮ್ಸ್ ಕಾಸ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ವೈ, ಮತ್ತೆ ಕಾಸ್ ವೈ ಬಂದಿದೆ, ಈಸ್ ಈಕ್ವಲ್ ಟು ಡಿಫೈನ್ 1 ಏನು? 0. ಸೊ 2 sin x, define of sin x is cos x, plus 2 cos y, define of cos ಏನಾಗುತ್ತೆ? minus sin y into d by dx of y. ನೋಡಿ ಸ್ಟೆಪ್ ಅರ್ಥ ಆಯ್ತಾ? ಇದೇನು ಸರ್ ಹಿಂಗೆ ಬರೆದ್ಬಿಟ್ರಿ? ನೋಡಿ ಇಲ್ಲಿ ಕಾಸ್ ಬರೋಣ. ಕಾಸ್ ಆಫ್ ಸಮಥಿಂಗ್ ಇದ್ದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನೋಡಿ ಅರ್ಥ ಆಯ್ತಾ? ಈ ಸ್ಟೆಪ್ ಅರ್ಥ ಆಯ್ತಾ ನೋಡಿ? ಸೊ ಡಿ ವೈ ಬೈ ಡಿ ಎಕ್ಸ್ ನಾನು ಗ್ರೂಪಿಂಗ್ ಮಾಡ್ಕೊಳ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಗ್ರೂಪ್ ಮಾಡ್ಕೊಳ್ಳೋಣ. ಸೈನ್ 2x ಇದೇನಾಗುತ್ತಿದೆ? ಇಷ್ಟನ್ನು ನಾನು ಬಲಗಡೆ ಬರೆದಾಗ -2 sin x ಇಂಟು ಕಾಸ್ ಎಕ್ಸ್. ಇದು ಮಲ್ಟಿಪ್ಲಿಕೇಶನ್ ಇದೆ. ಡಿ ವೈ ಬೈ ಡಿ ಎಕ್ಸ್ ಪಕ್ಕದಲ್ಲಿದೆ. ಡಿವೈಡೆಡ್ ಬೈ -2 sin y ಇಂಟು ಕಾಸ್ ವೈ. ಮೈನಸ್ ಕ್ಯಾನ್ಸಲ್ ಮಾಡಿ. 2 ನೀವು ಕ್ಯಾನ್ಸಲ್ ಮಾಡಬಹುದು, ಬಟ್ ಬೇಡ. ಇದೊಂದು ಫಾರ್ಮುಲಾ ಥರ ಕಾಣಿಸ್ತಿದೆ ನೋಡಿ. ಏನು ಫಾರ್ಮುಲಾ?
ಸೈನ್ 2 ಟೀಟಾ ಅಲ್ವಾ, ಸೈನ್ 2x ಡಿವೈಡೆಡ್ ಬೈ ಸೈನ್ 2y. ಸೊ 2 ಕ್ಯಾನ್ಸಲ್ ಮಾಡಿದ್ರೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡ್ ಬೈ ಸೈನ್ ವೈ ಇಂಟು ಕಾಸ್ ವೈ ಬರೀಬೇಕಾಗುತ್ತೆ. ಸೊ ಫೈನಲ್ ಆನ್ಸರ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 2x ಡಿವೈಡೆಡ್ ಬೈ ಸೈನ್ 2y ಅಂತ ಬರೀಬಹುದು. ಅಥವಾ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೈನ್ ವೈ ಇಂಟು ಕಾಸ್ ವೈ 2ನ ಕ್ಯಾನ್ಸಲ್ ಮಾಡಿದ್ರೆ ಆ ಥರನೂ ಮಾಡಬಹುದು. ಸೊ ಸೈನ್ 2x ಡಿವೈಡ್ ಬೈ ಸೈನ್ 2y ಬರೆಯೋದು ಅಪ್ರಾಪ್ರಿಯೇಟ್ ಆಗುತ್ತೆ. ಸೊ ದಟ್ ಕ್ಯಾರೀಸ್ 2 ಮಾರ್ಕ್ಸ್. ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ 1 ಮಾರ್ಕು, ರಿಅರೇಂಜ್ ಮಾಡಿದ್ದಕ್ಕೆ 1 ಮಾರ್ಕು. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಸೊ ಫೈನ್. ನೆಕ್ಸ್ಟು ಡಿರೈವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಾವು ಡಿರೈವೇಟಿವ್ ಕಂಟೆಂಟು ಇದು ಎರಡನೇ ವೆರೈಟಿ ಕ್ವಶನ್ಸ್ ಇಲ್ಲಿ ನಾವು ಕೇಳುವಂಥದ್ದು 2 ಮಾರ್ಕ್ಸಲ್ಲಿ ಹೇಳಿದ್ನಲ್ಲ. 3 ಕಾನ್ಸೆಪ್ಟ್ಸ್ ಇದೆ. ಒಂದು ಇಂಪ್ಲಿಸಿಟ್, ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಮೂರನೇದು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಇದು ಎರಡನೇ ವೆರೈಟಿ ನಾನು ಮಾಡ್ತಾ ಇದ್ದೀನಿ, ಡಿರೈವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಲೆಟ್ ಅಸ್ ಡಿಸ್ಕಸ್. ಅದು ಶುರು ಮಾಡೋಕ್ಕಿಂತ ಮುಂಚೆ ನಿಮಗೊಂದಷ್ಟು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿದೆಯಾ? ಇಲ್ಲ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಟೀಟಾ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಟೀಟಾ. ಒಂದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಭಾಳ ಸಲ ಪ್ರಾಬ್ಲಮ್ಸ್ ಯೂಸ್ ಮಾಡೋವಂಥದ್ದು. ಸೈನ್ 2 ಟೀಟಾ ಅಂದರೆ 2 ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬರೆದ್ಬಿಡ್ತೀರಾ. 2 ಟ್ಯಾನ್ ಟೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಗೊತ್ತಿರಬೇಕು. ಕಾಸ್ 2 ಟೀಟಾ ಅಂದರೆ 4 ವೆರೈಟೀಸು ಇದೆ, 4 ವೆರೈಟೀಸು ನಿಮ್ಗೆ ಗೊತ್ತಿರಬೇಕು. ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ 1 ಮೈನಸ್ ಟ್ಯಾನ್ ಸ್ಕ್ವೇರ್. ಟ್ಯಾನ್ 2 ಟೀಟಾ ಅಂದರೆ ನಿಮ್ಗೆ ಗೊತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇದು ಬರೀ ಸೈನ್ ಟೀಟಾ ಇದ್ದರೆ ಅದನ್ನು 2 ಸೈನ್ ಟೀಟಾ ಬೈ 2 ಇಂಟು ಕಾಸ್ ಆಫ್ ಆ್ಯಂಗಲ್ ಫಾರ್ಮುಲಾ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. 1 ಪ್ಲಸ್ ಕಾಸ್ ಟೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2. 1 ಪ್ಲಸ್ ಕಾಸ್ ಟೀಟಾ ಇದ್ದರೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2. 1 ಮೈನಸ್ ಇದ್ದರೆ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. ಇವೆಲ್ಲ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ದರೆ ಟಕ್ 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 ಅಂತ ಫಾಸ್ಟಾಗಿ ಹೋಗುತ್ತೆ ಪ್ರಾಬ್ಲಮ್ಸು. ಸೊ ಡಿರೈವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಹೋಗೋಣವಾ, ಸಾಲ್ವ್ ಮಾಡೋಣ. ಪ್ರಾಬ್ಲಮ್ಸ್ ಒಂದೊಂದೇ ಸಾಲ್ವ್ ಮಾಡೋಣ, ಗೊತ್ತಾಗುತ್ತಲ್ವಾ? ಸೊ ಒಂದು ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಕೊಟ್ಟಾಗ ದ ಆನ್ಸರ್ ಈಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಏನಾದರೂ ಕೊಟ್ಟಾಗ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಾಗ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇಷ್ಟು ಸೈನ್ ಇನ್ವರ್ಸ್ ಗೊತ್ತಿದ್ದರೆ ಕಾಸ್ ಇನ್ವರ್ಸ್ ಬರಿಬೋದು. ಕಾಸ್ ಇನ್ವರ್ಸ್ಗೆ ಮೈನಸ್ ಹಾಕಬೇಕು. ಕಾಸ್ ಇನ್ವರ್ಸ್ ಇದ್ದರೆ ಇದಕ್ಕೇ ಮೈನಸ್, ಇದೇ ಸೇಮ್ ಆನ್ಸರು ಮೈನಸ್ಸು. ಕಾಟ್ ಇನ್ವರ್ಸ್ ಇದ್ದರೆ ಸೇಮ್ ಆನ್ಸರು ಮೈನಸ್ಸು. ಕೊಸೆಕೆಂಟ್ ಇನ್ವರ್ಸ್ ಇದ್ದರೆ ಸೇಮ್ ಆನ್ಸರು ಮೈನಸ್ಸು ಡಿಫ್ರೆನ್ಷಿಯೇಟ್ ಮಾಡಿದಾಗ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ, ಫಾರ್ಮುಲಾಸ್ ಗೊತ್ತಿದೆ, ಸೈನ್ ಇನ್ವರ್ಸು, ಟ್ಯಾನ್ ಇನ್ವರ್ಸು, ಸೆಕೆಂಡ್ ಇನ್ವರ್ಸು. ಸೊ ಫೈನ್. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 2 ಮಾರ್ಕ್ಸ್ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ಫೈನ್. ಸೀಕೆಂಟ್ ಇನ್ವರ್ಸ್ y ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ 1 ಡಿವೈಡೆಡ್. ನಿಮ್ಗೆ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ನಿಮಗೆ ಯಾವುದು ಕೊಟ್ಟಿರ್ತಾರೋ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್ ಅಂತ ಕೊಟ್ಟಿದ್ರೆ ಒಳಗಡೆ ಸೀಕೆಂಟ್ ಬರ್ಸ್ಕೊಳ್ಳಿ. ಸೊ ಏನು ಆ್ಯಂಗಲ್ ಬರುತ್ತೋ ಅದು ಸೀಕೆಂಟ್ ಇನ್ವರ್ಸು, ಸೀಕೆಂಟು ಇನ್ವರ್ಸ್ ಫಂಕ್ಷನ್ನು ಮತ್ತು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಪ್ರೇಟ್ ಆದರೆ ಐಡೆಂಟಿಟಿ ಆಗುತ್ತೆ. ಸೊ ಉಳ್ಕೊಳ್ಳೋದು ಟೀಟಾ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಆ ಲಾಜಿಕ್ನ ಉಪಯೋಗಿಸ್ತೀನಿ ಇಲ್ಲಿ. ಆ ಲಾಜಿಕ್ ಪ್ರಕಾರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೀಕೆಂಟ್ ಇನ್ವರ್ಸ್ ಒಳಗಡೆ ಸೀಕೆಂಟ್ ಬರಬೇಕು. ಸೀಕೆಂಟ್ ಬರೋದಕ್ಕೆ ಟ್ರೈ ಮಾಡೋಣ. ಓಕೆ, y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ 2 ಟೈಮ್ಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1. ಯಾಕೆ ಅಂದರೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಟೀಟಾ. ಯಾಕೆ ಅಂತ ನಿಮ್ಗೆ ಈಗ ಜಸ್ಟ್ ಗೊತ್ತಾಗುತ್ತೆ. ಟೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಯಾಕೆ ಸರ್ ಈ ಥರ ಬರೆದ್ರಿ ಅಂತ ಅನಿಸುತ್ತೆ ನೋಡಿ. ಇಲ್ಲಿ 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಇಸ್ ಕಾಸ್ 2 ಟೀಟಾ ಅಲ್ವಾ? ಸೊ ಸೀಕೆಂಟ್ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ 2 ಟೀಟಾ ಆಯಿತು. ಯಾಕೆ ಅಂತಂದರೆ 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಕ್ಯಾನ್ ಬಿ ರಿಟನ್ ಆಸ್ ಕಾಸ್ 2 ಟೀಟಾ. ಸೀಕೆಂಟ್ ಇನ್ವರ್ಸ್ 1 ಬೈ ಕಾಸ್ ಇದೆಯಲ್ಲ, 1 ಬೈ ಕಾಸ್ ಇಸ್ ನಥಿಂಗ್ ಬಟ್ ಸೀಕೆಂಟ್ 2 ಟೀಟಾ. ದಿಸ್ ಈಸ್ ಯುವರ್ y, ಕರೆಕ್ಟ್ ಅಲ್ವಾ? ಸೊ ಈಗ
ಟ್ರಿಗ್ನಾಮೆಟ್ರಿ ಫಂಕ್ಷನ್, ಇಲ್ಲಿ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸಿಕೆಂಟ್ ಇದೆ, ಸಿಕೆಂಟ್ ಇನ್ವರ್ಸ್ ಇದೆ. ಆಪ್ರೇಟ್ ಆದಾಗ ಉಳ್ಕೊಳ್ಳೋದು ನಮ್ಮ ಹತ್ರ 2θ. ಇನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ ನೋಡಿ, ರೀಅರೇಂಜ್ ಮಾಡ್ಕೊಂಡೆ. ಬಟ್ ವಾಟ್ ಈಸ್ θ? 2 cos inverse x. Now you differentiate with respect to x. Differentiate with respect to x, dy by dx ಆಯಿತು. cos inverse x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಗೊತ್ತಿರಲಿ, cos inverse x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಸೊ -1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಬಟ್ 2 ಉಳಿದಿದೆ, 2 ಅದ್ರ ಪಾಡಿಗಿರುತ್ತೆ. ದಿಸ್ ಈಸ್ ಯುವರ್ ಆನ್ಸರ್. ನೋಡಿ, ಅರ್ಥ ಆಯ್ತು ಎಲ್ರಿಗೂ. ಜೂನ್ 2015 ಮತ್ತು ಮಾರ್ಚ್ 2016 ಕೇಳಿರೋಂಥ ಕ್ವೆಶನ್ ಇದು. ನಾನು ಡಿಫ್ರೆನ್ಷಿಯೇಟ್ ಮಾಡೋದೇ ಇಲ್ಲ. ಏನು ಮಾಡ್ತೀನಿ, ಫಸ್ಟು ಚಿಕ್ಕದಾಗಿ ಬರ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. 2 cos inverse x ಬರ್ಸಾದ್ಮೇಲೆ ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಲಾಸ್ಟಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. 2 ಅದ್ರ ಪಾಡಿಗಿರುತ್ತೆ. ಸೊ ಡಿಫ್ರೆನ್ಷಿಯೇಟ್ cos inverse x ಈಸ್ -1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ನೋಡಿ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ ನಿಮಗೆ? ಈಸಿ ಇದೆ ಅನಿಸ್ತಾ ಇದೆಯಾ? ಈಸಿ, ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಓಕೆ, ಏನಿದು 1 ಮೈನಸ್ ಎಕ್ಸ್ ಸ್ಕ್ವಯರ್? ನೋಡಿ, 1 ಮೈನಸ್ ಎಕ್ಸ್ ಸ್ಕ್ವಯರ್ ಯಾವುದೋ ಫಾರ್ಮುಲಾ ಥರ ಇದೆಯಲ್ಲ. ಎಸ್. ಸೊ ಇಲ್ಲಿ y ಬಿಟ್ಟೋಗಿದೆ. y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1 ಮೈನಸ್ ಏನಪ್ಪ ಇದು ಎಕ್ಸ್ ಸ್ಕ್ವಯರ್, ಏನಿದು? ಪುಟ್ x ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡಿ, ಟ್ಯಾನ್ ಥೀಟಾ, ಆ್ಯಂಡ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್. ಏನು ಹಂಗೆ ಬರ್ದಾಗ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಯಾಕೆ ನಾನು ಆ ಥರ ಬರೆದೆ? ಕಾಸ್ ಇನ್ವರ್ಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಏನು ನಿಮ್ಗೆ ಗೊತ್ತಿದೆ ಫಾರ್ಮುಲಾ? ಏನದು? ಕಾಸ್ 2θ. Everyone should know that what is cos theta. Cos 2θ is equal to 1 minus tan square theta divided by 1 plus tan square theta. ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ ನೋಡಿ, ಫಾರ್ಮುಲಾ ಬರ್ಸಿದ್ದೀನಿ. ಕಾಸ್ 2θ ಫಾರ್ಮುಲಾನ ಹೇಳಿದ್ದೀನಿ ನಿಮ್ಗೆ, 4 ವೆರೈಟಿ ಇದೆ ಅಂತ. ಕಾಸ್ ಇನ್ವರ್ಸ್ ಕಾಸು, ಕಾಸ್ ಇನ್ವರ್ಸ್ ಕಾಸು, ಇನ್ವರ್ಸು ಮತ್ತು ಫಂಕ್ಷನ್ ಆಪ್ರೇಟ್ ಆದಾಗ ಉಳ್ಕೊಳ್ಳೋದು 2θ. y ಈಸ್ ಈಕ್ವಲ್ ಟು 2θ. ಕರೆಕ್ಟ್ ಅಲ್ವಾ? y ಈಸ್ ಈಕ್ವಲ್ ಟು 2θ. y is equal to 2. What is theta? Tan inverse x. Tan inverse x. Differentiate with respect to x. Differentiate with respect to x ಏನಾಗುತ್ತೆ? dy by dx. 2 ನಾಗೆ ಇಡಿ. tan inverse x. Differentiate tan inverse x ಏನು? 1 divided by 1 plus x square. Differentiation of tan inverse x ಏನಾಗುತ್ತೆ? 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ನೋಡಿ, ಅರ್ಥ ಆಯ್ತಾ? ದಿಸ್ ಈಸ್ ಯುವರ್ ಆನ್ಸರ್. ನಿಮಗೆ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇರುತ್ತೆ, ಆನ್ಸರ್ ಬರ್ಸೋದಕ್ಕೆ 1 ಮಾರ್ಕ್ ಇರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ಗೆ ಸಾಮಾನ್ಯವಾಗಿ 1 ಮಾರ್ಕು ಅಲಾಟ್ ಮಾಡಿರ್ತಾರೆ. ನೋಡಿ, ಅರ್ಥ ಆಯ್ತಾ? ಇದು ಈಸಿ ಇದೆ ಅಲ್ವಾ? ಸೊ ಜೂನ್ 2016 ಕೇಳಿರೋಂಥ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಾವು ಕಾಸ್ ಇನ್ವರ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಇದು ಕಾಸ್ ಇನ್ವರ್ಸ್ ಇದೆ, ಇಲ್ಲಿ ತಪ್ಪಾಗಿದೆ. ಇದು ಆ್ಯಕ್ಚುಲಿ ಇದು ಟ್ಯಾನ್ ಇನ್ವರ್ಸ್ ಇರಬೇಕು. ಈ ಪ್ರಾಬ್ಲಮೇ ತಪ್ಪಾಗಿದೆ. ಇದು ಮಿಸೇಲೇನಿಯಸ್ ಪ್ರಾಬ್ಲಮು, ಟ್ಯಾನ್ ಇನ್ವರ್ಸ್. ಸೊ y ಈಸ್ ಈಕ್ವಲ್ ಟು, ಇಲ್ಲೇನು ಸಬ್ಸ್ಟಿಟ್ಯೂಷನ್ ಇಲ್ಲ, ಸೊಲ್ಯೂಷನ್ ಕೇಳಿಸ್ಕೊಳ್ಳಿ, ತುಂಬ ಈಸಿ ಇದೆ ಇದು. ಟ್ಯಾನ್ ಇನ್ವರ್ಸ್ ನಿಮಗೆ ಗೊತ್ತಿದೆ. ಈಗ ಜಸ್ಟ್ ನಾನು ಫಾರ್ಮುಲಾ ಬಿಗಿನಿಂಗಲ್ಲಿ ಹೇಳಿದ್ದೀನಿ. ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 sin θ by 2 ಇಂಟು ಕಾಸ್ ಥೀಟಾ ಬೈ 2 ಅಲ್ವಾ? 1 ಪ್ಲಸ್ ಕಾಸ್ ಥೀಟಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. 1 ಪ್ಲಸ್ ಕಾಸ್ ಥೀಟಾ ಕ್ಯಾನ್ ರಿಟರ್ನ್ ಆಸ್ 2 ಕಾಸ್ ಸ್ಕ್ವಯರ್ ಥೀಟಾ ಬೈ 2. ಇವೆರಡು ಫಾರ್ಮುಲಾನ ನಾನು ಅಪ್ಲೈ ಮಾಡ್ತೀನಿ. ಸೊ ಆ ಬೇಸಿಸ್ ಮೇಲೆ 2 sin x by 2 ಇಂಟು ಕಾಸ್ ಎಕ್ಸ್ ಬೈ 2. ನ್ಯೂಮರೇಟರ್, ಡಿನಾಮಿನೇಟ್ರು 1 ಪ್ಲಸ್ ಕಾಸ್ ಅಲ್ವಾ? 1 ಪ್ಲಸ್ ಕಾಸ್ ಇದ್ದರೆ 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2. 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕಾಸ್ ಎಕ್ಸ್ ಬೈ 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕಾಸ್. ಸೊ ಉಳ್ಕೊಳ್ಳೋದು ಟ್ಯಾನ್ ಇನ್ವರ್ಸ್. ಕ್ವಶನ್ನು ಚೇಂಜ್ ಮಾಡ್ಕೊಳ್ಬೇಕು. ಟ್ಯಾನ್ ಇನ್ವರ್ಸ್ ಇರೋದು ಆಚೆಯಲ್ಲಿ. ಸೈನ್ ಬೈ ಕಾಸ್ ಏನಾಗುತ್ತೆ? ಟ್ಯಾನ್ ಎಕ್ಸ್ ಬೈ 2 ವೈ.
ಇನ್ವರ್ಸು ಮತ್ತು ಫಂಕ್ಷನ್ ಆಪ್ರೇಟ್ ಆಗಿದಾಗ ಐಡೆಂಟಿಟಿ ಆಗುತ್ತೆ, ದಟ್ ಈಸ್ x/2ನೇ ಉಳ್ಕೊಳ್ಳೋದು. y ಈಸ್ ಈಕ್ವಲ್ ಟು x/2. ಇದನ್ನು ನಾನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ವೆರಿ ಸಿಂಪಲ್, y ಈಸ್ ಈಕ್ವಲ್ ಟು x/2ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನು ಬರೀತೀರಾ, dy/dx. ಎಡಗಡೆ ಡಿಫ್ರೆನ್ಸಿಯೇಷನ್ ಆಫ್ x ಏನು 1, ಇದು 2 ಆ ಥರ ಅದ್ರ ಪಾಡಿಗಿರುತ್ತೆ, ಅದನ್ನೇನು ಮಾಡೋಕ್ಕೋಗಲ್ಲ ನಾವು. ಸೊ ಆನ್ಸರ್ ಈಸ್ ಆಫ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸಿಂಪಲ್ ಕ್ವೆಶನ್ನು ನೋಡಿ. ಇದು ಕ್ವೆಶನ್ನು ಚೇಂಜ್ ಮಾಡ್ಕೊಳ್ಳೋದು ಟ್ಯಾನ್ ಇನ್ವರ್ಸ್ ಇರೋದು, ಕಾಸ್ ಇನ್ವರ್ಸ್ ಅಲ್ಲ, ಟ್ಯಾನ್ ಇನ್ವರ್ಸ್ ಇದು ನೋಡಿ. ಮಿಸೆಲೇನಿಯಸ್ ವರ್ಕ್ಡ್ ಎಕ್ಸಾಂಪಲಲ್ಲಿ ಸಾಲ್ವ್ ಮಾಡಿರೋಂಥ ಪ್ರಾಬ್ಲಮ್ ಇದು. ಸೊ ನಿಮ್ಮದು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಎಲ್ಲ ಕ್ವಶನ್ಸ್ ಕೇಳಿರೋದು ಎಕ್ಸಸೈಸ್ 5.3ನಲ್ಲಿ. ಆಲ್ಮೋಸ್ಟ್ 5.3 ಎಕ್ಸಸೈಸ್ ಸಾಲ್ವ್ ಮಾಡ್ದಂಗೆ ಆಗಿಬಿಡುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಸೊ ಫೈನ್, ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಈಗ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ಗೆ ಬಂದಿದ್ದೀವಿ. ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಯಾಕೆ ನಾವು ಲಾಗರಿಥಮ್ ಯೂಸ್ ಮಾಡ್ತೀವಿ? ಮೊದಲನೇದಾಗಿ ಲಾಗರಿಥಮ್ ಯೂಸ್ ಮಾಡೋದು ನೋಡ್ಕೊಳ್ಳಿ. ಅದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ, ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಹೇಳೋದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕು ಅಂದರೆ ಕೆಲವೊಂದು ರೂಲ್ಸ್ ಗೊತ್ತಿರಬೇಕು, ಲಾಗರಿಥಮಿಕ್ ರೂಲ್ಸ್. ಆ ರೂಲ್ಸ್ ಏನು? ಲಾಗರಿಥಮಿಕ್ ಫಾರ್ಮುಲೆ ಇದು ಗೊತ್ತಿರಬೇಕು. ಏನು ಅಂದರೆ ಲಾಗ್ ಎಮ್ ಇಂಟು ಎನ್ ಕೊಟ್ಟಾಗ ಸ್ಪ್ಲಿಟ್ ಮಾಡ್ಬೋದು, ಎಮ್ ಪ್ಲಸ್ ಎನ್ ಅಂತ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಬೇಸ್ ಇಸ್ ಬಿ. ನಿಮ್ಗೆ ಲಾಗರಿಥಮಿಕ್ ಡೆಫಿನೇಷನ್ ಎಲ್ಲ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಲಾಗ್ ಎಮ್ ಇಂಟು ಎನ್ ಅಂತ ಕೊಟ್ಟಾಗ, ಪ್ರಾಡಕ್ಟ್ ಕೊಟ್ಟಾಗ ಸಮ್ ಆಗಿ ಚೇಂಜ್ ಆಗುತ್ತೆ. ಕೋಶಂಟ್ m/n ಅಂತ ಕೊಟ್ಟಾಗ m-n ಅಂತ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಇದು ಥರ್ಡ್ ಒನ್ ಇಂಪಾರ್ಟೆಂಟ್, ನಮಗೆ ಭಾಳಷ್ಟು ಬೇಕಾಗಿರೋದು ಈ ಥರ್ಡ್ ಒನ್, ಕರೆಕ್ಟಾಗಿ ತಿಳ್ಕೊಳ್ಳಿ. ಎಮ್ ತಲೆ ಮೇಲೆ ಎನ್ ಇದ್ದರೆ ಎನ್ ಲಾಗ್ ಎಮ್ ಬರುತ್ತೆ. ಸೊ ಇದನ್ನು ನಾವು ಭಾಳ ಸಲ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡ್ತೀವಿ. ಹೇಗೆ? ನಿಮ್ಗೆ ಯಾವಾಗ ಲಾಗರಿಥಮ್ ಯೂಸ್ ಮಾಡ್ತೀವಿ ಅಂದರೆ ವೆನ್ ಎವರ್ ಯು ಹ್ಯಾವ್ ಎ ಫಂಕ್ಷನ್ ಟು ದ ಪವರ್ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಟಿರುತ್ತೆ, ಅದರ ಮೇಲೆ ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಇದ್ದಾಗ ಯು ಟೇಕ್ ಇಟ್ y, ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ಎರಡು ಕಡೆ ಲಾಗ್ ತೊಗೊಳ್ಳೋಣ. ಲಾಗ್ y ಲಾಗ್ x ಟು ದ ಪವರ್ ಆಫ್ x. ಪವರ್ ಇದ್ದರೆ ಪವರ್ನ ತಲೆ ಮೇಲಿರೋ ಪವರ್ ಇಲ್ಲಿ ತಲೆ ಮೇಲಿದ್ದರೆ ಅದನ್ನು ಸೈಡ್ಗೆ ಇಳಿಸ್ಬೋದು. ಎಕ್ಸ್ ಲಾಗ್ ಎಕ್ಸ್. ಬೇಸ್ ಬರ್ದಿಲ್ಲ ಅಂದರೆ ಅದು ನ್ಯಾಚುರಲ್ ಲಾಗರಿಥಮ್, ನಥಿಂಗ್ ಟು ವರಿ ಅಬೌಟ್ ದಟ್. ಲಾಗ್ ವೈ. ಈಗ ಡಿಫ್ರೆನ್ಷಿಯೇಟ್ ಮಾಡಿ ಅಂದಾಗ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದಾಗ ಎಕ್ಸ್ ಲಾಗ್ ಎಕ್ಸ್ನ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಲಾಗ್ ವೈ ಡಿಫ್ರೆನ್ಸಿಯೇಷನ್, ವೆನ್ ಎವರ್ ಯು ಹ್ಯಾವ್ ಅ ಲಾಗ್ ವೈ ಆಲ್ವೇಸ್ ರಿಮೆಂಬರ್ ಲಾಗ್ ಆಫ್ ಸಮಥಿಂಗ್. ಲಾಗ್ ಆಫ್ ಸಮಥಿಂಗ್ ಅಂದರೆ 1 ಡಿವೈಡೆಡ್ ಬೈ ಸಮಥಿಂಗ್ ಇಂಟು dy/dx. ನಾವು ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ, ಪ್ರಾಡಕ್ಟ್ ರೂಲ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಾವು ಮಾಡ್ತೀವಿ ಅದನ್ನು ಹೇಗೆ ಅಂತ, ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಈ ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ತೀನಿ. ಸೊ ಏನು ಒಂದು ನೀವು ಮರಿಬಾರ್ದು ಅಂತಾದಂಥ ಒಂದು ವಿಷಯ ಏನು ಅಂತಂದರೆ, ತಲೆ ಮೇಲಿದ್ದರೆ ತಲೆ ಮೇಲಿರೋದನ್ನು ಸೈಡ್ಗೆ ಇಳಿಸ್ಬೇಕು ಒಂದು, ಅದು ಸೂಕ್ಷ್ಮವಾಗಿ ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್ ಇದ್ದರೆ ಸಮ್ಮಾಗಿ ಬರಿಬೋದು, ಅದು ಒಂದು ಪ್ರಾಬ್ಲಮಲ್ಲಿ ಇಲ್ಲಿ ಯೂಸ್ ಮಾಡ್ತೀವಿ. ಇದು 1 ಮಾರ್ಕ್ ವಿಡಿಯೋದಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಎಮ್ಮು ಲಾಗ್ ಬೇಸ್, ಈ 2 ಬೇಸ್ ರಿಪೀಟ್ ಆಗಿ ಇಲ್ಲಿ ಏನಿರುತ್ತೋ ಅದನ್ನೇ ಬರ್ಕೊಳ್ಳೋವಂಥದ್ದು. ಇದು ಇಂಪಾರ್ಟೆಂಟು. ಇದು 1 ಮಾರ್ಕ್ಗೆ ಕ್ವೆಶನ್ನ ಕೇಳಿದ್ದಾರೆ, 1 ಮಾರ್ಕ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಲಾಗ್ ಎಮ್ ಟು ದ ಬೇಸ್ ಬಿ ಇದ್ದರೆ ಲಾಗ್ ಎಮ್ ಲಾಗ್ ಬಿ ಅಂತ ಬರೆದು ಬೇಸ್ ಕ್ಯಾನ್ ಬಿ ಚೇಂಜ್ ಟು ಎನಿ ಬೇಸ್. ಚೇಂಜ್ ದ ಬೇಸ್ ರೂಲ್ ಅಂತ ಇದು, ಚೇಂಜ್ ದ ಬೇಸ್ ರೂಲ್. ನಾನು ಆನ್ ಆ್ಯಂಡ್ ಆಫ್ ಯೂಸ್ ಮಾಡೋದನ್ನು ಹೈಲೈಟ್ ಮಾಡಿದ್ದೀನಿ. ಚೇಂಜ್ ದ ಬೇಸ್ ರೂಲ್ ಎಲ್ಲಿ ಯೂಸ್ ಮಾಡ್ತೀನಿ ಅದನ್ನು ಕೂಡ ನಾನು ಹೇಳ್ತೀನಿ. ಈಗ ಸಾಲ್ವ್ ಮಾಡೋಕ್ಕೆ ಹೋಗೋಣವಾ? ಆಮೇಲೆ ವೆರಿ ಇಂಪಾರ್ಟೆಂಟ್, ಯಾವುದು ಮರಿಬಾರ್ದು ಅಂದರೆ ಲಾಗ್ ವೈ ಕೊಟ್ಟಾಗ ಡಿಫ್ರೆನ್ಸ್ ಲಾಗ್ ವೈ ಏನಪ್ಪ ಅಂತಂದರೆ 1/y ಇಂಟು dy/dx. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಲಾಗ್ ವೈ ಡಿಫ್ರೆನ್ಸಿಯೇಷನ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಹೇಳ್ತೀರಾ? 1/x. ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನು ಹೇಳ್ತೀರಾ? 1/y ಇಂಟು dy/dx. ಇದು ನೆನ್ಪಿಟ್ಕೊಳ್ಳಿ ನೀವು. ಸಾಲ್ವ್ ಮಾಡೋಕ್ಕೆ ಹೋಗೋಣ ನೆಕ್ಸ್ಟ್ ಕ್ವೆಶನ್. ಈಗ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಇದರಲ್ಲಿ ಯಾವ್ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ದಟ್ ವಿಲ್ ಗೋಯಿಂಗ್ ಟು ಡಿಸ್ಕಸ್. ಸೊಲ್ಯೂಷನ್ y is equal to x to the power x. Take log on both the sides. Take log, ಎರಡು ಕಡೆ ಲಾಗ್ ತೊಗೊಳ್ಳೋಣ ಆನ್ ಬೋತ್ ದ ಸೈಡ್ಸ್. ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಇರಬೇಕು, ಸೂಕ್ಷ್ಮ ಗೊತ್ತಿರಲಿ ನಿಮಗೆ. ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಏನಾಗುತ್ತೆ? ಎಡಗಡೆ ಲಾಗ್ ವೈ, ಬೇಸ್ ಬರೆಯಲ್ಲ, ಬೇಸ್ ಬರ್ದಿಲ್ಲ ಅಂದರೆ ನ್ಯಾಚುರಲ್ ಲಾಗರಿಥಮ್. ಎಕ್ಸ್ ತಲೆ ಮೇಲೆ ಎಕ್ಸ್, ಈಗ ಜಸ್ಟ್ ಹೇಳಿದ್ದೀನಿ
ಎಕ್ಸ್ ತಲೆನ ಕೆಳಗಡೆ ಇಳಿಸ್ಬೋದು, ಎಕ್ಸ್ log x. Now differentiate with respect to x. ಇದು ಗೊತ್ತಾಯ್ತಲ್ಲ ಹೇಗೆ ಪವರ್ ಕೆಳಗಡೆ ಬಂತು ಅಂತ? ಎಲ್ರಿಗೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿ, ಲಾಗ್ ಎಕ್ಸ್ ಟು ದ ಪವರ್ ಎಕ್ಸ್ ಇದ್ದರೆ ಈ ಎಕ್ಸನ್ನು ಕೆಳಗಡೆ ಪವರ್ನ ಸೈಡ್ಗೆ ಇಳಿಸ್ಬೇಕು. ಇಲ್ಲಿ ಇಳಿಸಿದ್ದೀನಿ, ಯಾಕೆ? ಥರ್ಡ್ ಪ್ರಾಪರ್ಟಿ ಪ್ರಕಾರ. ಸೊ ಲಾಗ್ ವೈ, ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಲಾಗ್ ವೈ ಏನು? ನಿಮ್ಗೆ ಈಗ ನಾನು ಹೇಳಿದೆ, 1/y ಇಂಟು dy/dx. ನೆನ್ಪಿಟ್ಕೊಳ್ಳಿ, ಲಾಗ್ ವೈ ಡಿಫ್ರೆನ್ಸಿಯೇಷನ್ 1/y ಇಂಟು dy/dx ಈಸ್ ಈಕ್ವಲ್ ಟು ಪ್ರಾಡಕ್ಟ್ ರೂಲ್. ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಎಕ್ಸು ಮತ್ತು ಲಾಗ್ ಎಕ್ಸ್ ಇದ್ದಾರೆ. ಎಕ್ಸ್ ಇಬ್ಬರು ಕಟಿಂಗ್ ಶಾಪ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಕಟಿಂಗ್ ಶಾಪ್ಗೆ ಹೋದಾಗ ಏನು ಮಾಡ್ತೀರಾ? ಒಬ್ಬರನ್ನ ಆಚೆ ಕೂರಿಸಿ ಇನ್ನೊಬ್ಬರನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಡಿಫ್ರೆನ್ಷಿಯೇಟ್ ಲಾಗ್ ಎಕ್ಸ್ ಪ್ಲಸ್, ಅಥವಾ ನಿಮ್ಮ ಫ್ರೆಂಡ್ ಆಚೆ ಕೂತ್ಕೊಳ್ಬೋದು, ನೀವು ಒಂದೇ ಚೇರ್ ಇರೋದು ಕಟಿಂಗ್ ಶಾಪಲ್ಲಿ ಅಂತ ನಾನು ಹೇಳ್ತಾ ಇರೋದು. ಇದೆಲ್ಲ ತಮಾಷೆಗೆ, ಜಲ್ದಿ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಫೈನ್, ಅರ್ಥ ಆಯ್ತಲ್ವಾ? ಇಬ್ಬರು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದು ಹೇಗೆ? ಎಕ್ಸ್ dy/dx ಆಫ್ ಲಾಗ್ ಎಕ್ಸ್, ಅಥವಾ ಲಾಗ್ ಎಕ್ಸ್ ಆಚೆ ಇಟ್ಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್. ಸೊ ಇದು 1/y ಇಂಟು dy/dx ಹಾಗೆ ಇರಲಿ. ಇದನ್ನೇನು ಮಾಡಲ್ಲ ನಾವು, ಎಡಗಡೆ ಇರೋದು ಎಕ್ಸ್ ಲಾಗ್ ಎಕ್ಸ್ ಏನು? 1/x ಪ್ಲಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು? ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್? 1. ಸೊ ಬರೆಯೋದು ಬೇಕಾಗಿಲ್ಲ, ಎಕ್ಸ್ ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದು 1 ಪ್ಲಸ್ ಲಾಗ್ ಎಕ್ಸ್. ಇದು dy/dx. ಕರೆಕ್ಟಾ? 1/y ಇತ್ತಲ್ಲ, ವೈನ ಇಲ್ಲಿ ಬರ್ಕೊಳ್ಳೋಣ. ಟ್ರಾನ್ಸ್ಫಾರ್ಮ್ ಡಿನಾಮಿನೇಟ್ರಲ್ಲಿದೆ, ಬಲಗಡೆಗೆ ಟ್ರಾನ್ಸ್ಫಾರ್ಮ್ ಮಾಡಿದಾಗ ಅದು ನ್ಯೂಮರೇಟ್ರಿಗೆ ಹೋಗುತ್ತೆ, ಬಂದಿದೆ. ಸೊ ಫೈನಲ್ ಆನ್ಸರ್ ಈಸ್ dy/dx is equal to x to the power of x into 1 plus log x. This is your answer. Differentiation of x to the power of x ಅಂದರೆ x to the power of x into 1 plus log x. ಭಾಳ ಜನ ಸ್ಟೂಡೆಂಟ್ಸ್ ಯಾವುದಕ್ಕೆ ಇದನ್ನು ಕನ್ಫ್ಯೂಷನ್ ಮಾಡ್ಕೊಂಡು ಬಿಡ್ತಾರೆ? x to the power n-ಗೆ, x to the power n-ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು x to the power x. x to the power n ಇದ್ದರೆ ನಿಮ್ಗೆ ಗೊತ್ತು, n ಇಂಟು x to the power n-1 ಬರೀತೀರಂತ. ಬಟ್ n ಅಲ್ಲ ಇರೋದು ಇಲ್ಲಿ, x. ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ತಲೆ ಮೇಲೆ ಫನ್ ಅಂದರೆ ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಇದ್ದರೆ ಲಾಗ್ ಯೂಸ್ ಮಾಡಬೇಕು. ಸಿಂಪಲ್ ಲಾಜಿಕ್. ಅರ್ಥ ಆಯ್ತಾ? ನೋಡಿ, ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಸ್ಟಾಪ್ ಮಾಡಿ, ಬರೆಯೋದು ಪ್ರಾಕ್ಟೀಸ್ ಮಾಡಿ. ಗಾಟ್ ಇಟ್? ನೆಕ್ಸ್ಟ್ ಹೋಗೋಣ. ಫಂಕ್ಷನ್ ತಲೆ ಮೇಲೆ ಫಂಕ್ಷನ್, ಆಯಿತಾ? ಸೊಲ್ಯೂಷನ್ y log x ಫಂಕ್ಷನ್, ಅದ್ರ ತಲೆ ಮೇಲೆ ಇನ್ನೊಂದು ಫಂಕ್ಷನ್ cos x. ಏನು ಮಾಡ್ತೀರಾ ನೀವು? ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. log y ಈಸ್ ಈಕ್ವಲ್ ಟು ಪವರ್ನ ಕೆಳಗಡೆ ಇಳಿಸಿ ಇಂಟು ಲಾಗ್ x. ಇದು ಸೂಕ್ಷ್ಮ, ನಿಮ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. 4 ವರ್ಷ ಕೇಳಿದ್ದಾರೆ ನೋಡಿ. ಅರ್ಥ ಆಯ್ತಾ? ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸಿ ಲಾಗ್ ಆಫ್ ಅದು ಬರೀಬೇಕು, ಪ್ರಾಪರ್ಟಿ ಯೂಸ್ ಮಾಡಿ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲಾಗ್ ವೈ ಡಿಫ್ರೆನ್ಸಿಯೇಷನ್ ನಿಮ್ಗೆ ಗೊತ್ತಿದೆ, 1/y ಇಂಟು dy/dx. ಚೂರು ಲೆಂತಿ ಆಗುತ್ತೆ ಇದು. ಇಲ್ಲಿ 2 ಫಂಕ್ಷನ್, ಇದು ಫಸ್ಟ್ ಫಂಕ್ಷನ್ cos x ಫಸ್ಟ್ ಫಂಕ್ಷನ್, log x ಇಸ್ ಸೆಕೆಂಡ್ ಫಂಕ್ಷನ್. ಸೊ cos x ಹಾಗೆ ಇರಲಿ. log of something ಈಸ್ 1/something ಇಂಟು ಡಿಫೈನ್ log x ಏನಾಗುತ್ತೆ? 1/x. ಚೈನ್ ರೂಲ್ನ ರಿಪೀಟೇಟಿವ್ ಆಗಿ ಯೂಸ್ ಮಾಡಿದ್ದೀವಿ, ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ ಜಾಗ ಇಲ್ಲ. ಲಾಗ್ ಆಫ್ ಸಮಥಿಂಗ್ ಇದ್ರೆ ಏನು ಮಾಡ್ತೀರಿ ಹೇಳಿ? 1/something ಇಂಟು d/dx ಆಫ್ ಸಮಥಿಂಗ್. ಬಟ್ ಸಮಥಿಂಗ್ ಜಾಗದಲ್ಲಿ ಇನ್ನೊಂದು ಲಾಗ್ ಇದೆ, ಅದು ಇಲ್ಲಿ ಇಂಪಾರ್ಟೆಂಟು. ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೆ ಇರಲಿ. ಡಿಫೈನ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್. ಸೊ ಫೈನಲಿ ಇಲ್ಲಿ ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೆ ಇದೆ. ಲಾಗ್ ಆಫ್ ಲಾಗ್ ಎಕ್ಸ್ 1/log x ಡಿಫೈನ್ 1/x. ಸೊ ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೆ ಇದೆ, ಡಿಫೈನ್ ಸೈನ್ ಎಕ್ಸ್.
ಸೊ ಇಲ್ಲಿ ಏನನ್ನು ಮಾಡ್ಬೋದು, ರೀಅರೇಂಜ್ ಮಾಡಬೇಕು. ರೀಅರೇಂಜ್ ಮಾಡೋಣ, ನೋಡ್ಕೊಳ್ಳಿ. ಜಾಗ ಸಾಕಾಗ್ತಾ ಇಲ್ಲ. ಕಾಸ್ ಎಕ್ಸ್ ಮೇಲೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಪ್ಲಸ್, ಇಲ್ಲಿ ಮೈನಸ್ ಇರೋದ್ರಿಂದ ಈ ಪ್ಲಸ್ ಇಂಟು ಮೈನಸ್ ಇಲ್ಲಿ ಸೇರುತ್ತೆ. ಮೈನಸ್ ಸೈನ್ ಫಸ್ಟ್ ಬರೆದ್ಬಿಡ್ತೀನಿ, ಸೈನ್ ಎಕ್ಸ್ ಲಾಗ್ ಆಫ್ ಲಾಗ್ ಎಕ್ಸ್. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಕ್ಲೋಸ್ ಬ್ರ್ಯಾಕೆಟ್, ಈ ಡಿನಾಮಿನೇಟರ್ ವೈ ಇರೋದನ್ನ ನ್ಯೂಮಿನೇಟರ್ ಅಷ್ಟೇ, ಡಿ ವೈ ಬೈ ಡಿ ಎಕ್ಸ್, ಇಷ್ಟೇ ಆನ್ಸರು. ಬಟ್ ಈ ವೈ ಅಂದರೆ ಏನು ಅಂತ ಬರೆದ್ಬಿಡ್ಬೇಕು. ಸೊ ವೈ ಅಂತ ಬರೆಯೋದಕ್ಕೆ ನಾನು ಇಲ್ಲಿ ಬರಿತೀನಿ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಏನಾಗಿತ್ತೇಳಿ, ಲಾಗ್ ಎಕ್ಸ್ ತಲೆ ಮೇಲೆ ಕಾಸ್ ಎಕ್ಸ್. ಇದೊಂದು ಸ್ವಲ್ಪ ಲೆಂತಿ, 2 ಮಾರ್ಕ್ಸ್ಗೆ ಒಂಚೂರು ಜಾಸ್ತಿನೇ ಆಯಿತು ಲೆಂತಿ, ಬಟ್ ಸ್ಟಿಲ್ ಇಲ್ಲಿ ಬರೆದ್ರೆ ನನಗೆ ಸಾಕಾಗಲ್ಲ. ಇಂಟು ಕಾಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಮೈನಸ್ sin x into log of log x. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದು ಒಂದು ಎಕ್ಸಸೈಸ್ ಪ್ರಾಬ್ಲಮ್. ಸ್ವಲ್ಪ ಲೆಂತಿ ಆಯಿತು, ಇದೊಂದು ಚೂರು ಲೆಂತಿ ಆಯಿತು. ಇಷ್ಟು ಕಾಂಪ್ಲೆಕ್ಸಾಗಿ ಕೊಡಬಾರ್ದಾಗಿತ್ತು, ಇದೊಂದು ಚೂರು ಲೆಂತಿ ಆಗುತ್ತೆ. 4 ವರ್ಷ ಕೇಳಿರೋಂಥ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲಿ y ಅಂತ ಕೊಟ್ಟಿಲ್ಲ, ಡಿಫ್ರೆನ್ಷಿಯೇಟ್ x ಪ್ಲಸ್ 1/x ಹೋಲ್ ಟು ದ ಪವರ್ x ಅಂತ ಕೊಟ್ಬಿಟ್ಟಿದ್ದಾರೆ. ನೀವೇನು ಮಾಡ್ತೀರಾ, ಇದಕ್ಕೆ ನೀವು y ಅಂತ ಬರ್ಕೊಳ್ಬೇಕು. ಸೊಲ್ಯೂಷನ್ ಮೊದಲೆಲ್ಲ y ಅಂತ ಕೊಟ್ಟಿದ್ರು, ಇಲ್ಲಿ y ಕೊಟ್ಟಿಲ್ಲ. y x ಪ್ಲಸ್ 1/x ಹೋಲ್ ಟು ದ ಪವರ್ x. ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್, ಎರಡು ಕಡೆ ಲಾಗು. ಅದನ್ನು ಬರೀಬೇಕು, ಬಟ್ ಬರೆಯೋಷ್ಟು ಜಾಗ ಇಲ್ಲ. ಪವರ್ ಇರೋದು ಕೆಳಗಡೆ ಇಳಿಸಿದ ಮೇಲೆ ಲಾಗ್ ಬರೀರಿ. x ಪ್ಲಸ್ 1/x. ನೋಡಿ, ಅರ್ಥ ಆಯ್ತು ಎಲ್ರಿಗೂ? ನೋಡಿ, ಈ ತಲೆ ಮೇಲೆ ಇರೋ ಪವರ್ನ ಯಾವಾಗಲೂ ಸೈಡ್ಗೆ ಇಳಿಸಿ ಲಾಗು ಸೇರಿಸಿ ಆ ಫಂಕ್ಷನ್ನು ಬರೀಬೇಕು. ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಇದೆ, ಫಂಕ್ಷನ್ ತಲೆ ಮೇಲೆ ಫಂಕ್ಷನ್ ಇದ್ದರೆ ಫಂಕ್ಷನ್ನ ಸೈಡಿಗೆ ಬರೆದು ಲಾಗ್ ಫಂಕ್ಷನ್ ಬರೀಬೇಕು ಯಾವಾಗಲೂ. ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 1/y ಇಂಟು dy ಬೈ ಡಿ ಎಕ್ಸ್. ಲೆಫ್ಟ್ ಹ್ಯಾಂಡ್ದು ಈಸಿ. ಎಕ್ಸ್ ಲಾಗ್ ಆಫ್ ಸಮಥಿಂಗ್ ಏನು ಬರಿತೀರಾ, 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1/x. ಕರೆಕ್ಟ್ ಅಲ್ವಾ? ಇಂಟು ಲಾಗ್ ಆಫ್ ಸಮಥಿಂಗ್. ಡಿಫರೆನ್ಷಿಯಲ್ ಲಾಗ್ ಆಫ್ ಸಮಥಿಂಗ್ ಏನು ಬರಿತೀರ ಹೇಳಿ ಯಾವಾಗಲೂ? ಲಾಗ್ ಆಫ್ ಸಮಥಿಂಗ್ ಇದ್ದಾಗ 1/something ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಬಟ್ ಸಮಥಿಂಗ್ ಜಾಗದಲ್ಲಿ ಇಲ್ಲಿ ಮತ್ತೆ ದೊಡ್ಡದಿದೆ, ಎಕ್ಸ್ ಪ್ಲಸ್ 1/x ಇದೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ? 1. ಡಿಫ್ರೆನ್ಸಿಯೇಷನ್ ಆಫ್ 1/x ನಿಮಗೆ ಗೊತ್ತಿರಬೇಕು, -1/x². ಈ ಸೂಕ್ಷ್ಮ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ವಿ ಕ್ಲೋಸ್ ದಿಸ್ ಬ್ರ್ಯಾಕೆಟ್ ಪ್ಲಸ್ ಪ್ರಾಡಕ್ಟ್ ರೂಲು. ಫಸ್ಟ್ ಎಕ್ಸನ್ನು ಇಡ್ತೀರ, ಲಾಗ್ನ. ಲಾಗ್ ಆಫ್ ಎಕ್ಸ್ ಪ್ಲಸ್ 1/x ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು 1 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಬೇಕು. 1/y dy ಬೈ ಡಿ ಎಕ್ಸ್ ಆಗಿರಲಿ. ಸಿಂಪ್ಲಿಫೈ ಮಾಡಿದಾಗ ಇದು x² - 1, ಇದು x² + 1, x² - 1 ಕೇಳಿಸ್ಕೊಳ್ಳಿ, ಎಕ್ಸ್ ಇಂಟು 1 ಡಿವೈಡೆಡ್ ಬೈ x² + 1 ಡಿವೈಡೆಡ್ ಬೈ ಎಕ್ಸ್ ಇಂಟು x² - 1 ಡಿವೈಡೆಡ್ ಬೈ x² ಪ್ಲಸ್ ಲಾಗ್ ಆಫ್ x² + 1 ಡಿವೈಡೆಡ್ ಬೈ ಎಕ್ಸ್. ಈ ಎಕ್ಸನ್ನು ಇಲ್ಲಿ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. ಇದು ಸ್ವಲ್ಪ ಲೆಂತಿಯಾಗಿದೆ, ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್, ಇದು x² ಆಗಿದೆ. ಈ ಎಕ್ಸು ಈ ಎಕ್ಸ್ ಮಲ್ಟಿಪ್ಲೈ ಆಗುತ್ತೆ. x² ಡಿವೈಡೆಡ್ ಬೈ x² + 1. ಸ್ವಲ್ಪ ಚಿಕ್ಕದಾಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸು ಅಥವಾ ಟೀಚರ್ಸ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ನ. ನಿಮ್ಗೇನಾದರೂ ಇಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಆದರೆ ನಾನು ಮಾಡ್ತಾ ಇರೋದು ಆಯಿತಾ,
ಈ ಎಕ್ಸ್ ಕ್ಯಾನ್ಸಲ್ ಆಗೋಣ. ಕೊನೆಗೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡ್ ಬೈ ಎಕ್ಸ್. ಇದು ಪ್ರಾಬ್ಲಮ್ಮು. ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ, ಇಲ್ಲಿ ನಾನು dy ಬೈ ಡಿ ಎಕ್ಸ್ ಬರಿತೀನಿ, ಇಲ್ಲಿ y ಬರ್ಕೊಳ್ಬೇಕು. y ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಟು ದ ಪವರ್ ಎಕ್ಸ್. ಇದು ಕೂಡ 2 ಮಾರ್ಕ್ಸ್ಗೆ ಲೆಂತಿ ಆಯಿತು. ಆದರೂ ಕೇಳಿದರೆ ಮಾರ್ಚ್ 2015 ಕೇಳಿದರೆ ಇದೊಂಚೂರು ಲೆಂತಿ ಆಯಿತು 2 ಮಾರ್ಕ್ಸ್ಗೆ. ಆದರೂ ಕೂಡ ನೋಡಿ, ಟ್ರೈ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಆನ್ಸರ್ ಬರುತ್ತಾ ಇದು ಅಂತ. ಇಸ್ ದಟ್ ಕ್ಲಿಯರ್? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎಕ್ಸ್ ಟು ದ ಪವರ್ ವೈ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್. ಟೇಕ್ ಲಾಗ್ ಆನ್ ಬೋತ್. ಎರಡು ಕಡೆ ಲಾಗ್ ತಗೊಂಡ್ರೆ ಪವರ್ನ ಇಳಿಸೋಣ ಕೆಳಗಡೆ. ನೋಡಿ, ಎಕ್ಸ್ ಟು ದ ಪವರ್ ವೈ ಎ ಟು ದ ಪವರ್ ಆಫ್ ಎಕ್ಸ್. ಟೇಕ್ ಲಾಗ್ ಆನ್ ಬೋತ್ ದ ಸೈಡ್ಸ್. ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸಿ. ಲಾಗ್ ಎಕ್ಸ್, ಇದು ಎಕ್ಸ್ ಇಂಟು ಲಾಗ್ ಎ. ಲಾಗ್ ಎ ಅನ್ನೋದು ನಂಬರ್ ಆಗುತ್ತೆ ಇಲ್ಲಿ, ಸೂಕ್ಷ್ಮ ಗೊತ್ತಿರಬೇಕು. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇಬ್ಬರು ಇದ್ದಾರೆ, ಇಬ್ಬರು ಪ್ರಾಡಕ್ಟ್ ರೂಲ್. ವೈ ಆ್ಯಸ್ ಇಟ್ ಈಸ್ ಎಕ್ಸ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹಾಗೆ ಇಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, ವೈ ಏನಾಗುತ್ತೆ, ವೈ ಡ್ಯಾಶ್, ದಟ್ ಈಸ್ ನಥಿಂಗ್ ಬಟ್ ಡಿ ವೈ ಬೈ ಡಿ ಎಕ್ಸ್. ವೈ ಡ್ಯಾಶು ಬರೀಬೋದು. ಲಾಗ್ ಎ ಆಗಿ ಇರಲಿ, ಲಾಗ್ ಏನೇನು ಮಾಡೋದು ಬೇಡ. ಲಾಗ್ ಎ ಅನ್ನೋದು ನಂಬರ್ನ ಸೈಡ್ಗೆ ಇಡ್ತೀವಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಅಷ್ಟೇ. ಆಯಿತಾ? ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ನಂಬರ್ನ ಸೈಡ್ಗೆ ಇಡಿ, ಎಕ್ಸನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ರೀಅರೇಂಜ್ ಮಾಡ್ತೀನಿ. ಡಿ ವೈ ಬೈ ಡಿ ಎಕ್ಸ್ log x dy by dx log a minus y divided by x. ಈ y by x ಬಲಗಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. x ಇಂಟು ಲಾಗ್ ಎ, ಈ ಬರ್ದಿಲ್ಲ ಅಂದರೂ ಸೇಮ್, ಅದು ಮೈನಸ್ y ಡಿವೈಡೆಡ್ ಬೈ ಹೋಲ್ ಥಿಂಗ್ ಡಿವೈಡ್ ಬೈ ಎಕ್ಸ್. ಈ ಎಕ್ಸನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಸರಿನಾ? ಸೊ ಇದು ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಆಯಿತು. ನಮಗೆ ಬೇಕಾಗಿರೋದೇನು, ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ, ಫೈನಲ್ ಆನ್ಸರು ಎಕ್ಸ್ ಲಾಗ್ ಎ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್. ಇಲ್ಲಿದೆ, ಇದು ಟ್ರಾನ್ಸ್ಫಾರ್ಮ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಎಕ್ಸ್ ಇಂಟು ಲಾಗ್ ಎಕ್ಸ್. ಬರ್ದಿಲ್ಲ ಅಂದ್ರೂ, ಬೇಸ್ ಬರ್ದಿಲ್ಲ ಅಂದ್ರೂ ಬೇಸ್ ಇದೆ ಅಂತ ಇಲ್ಲಿ ಈ ಬರೆಯೋ ಅವಶ್ಯಕತೆ ಇಲ್ಲ. ಈ ಬರ್ದಿಲ್ಲ ಅಂದ್ರೂ ನ್ಯಾಚುರಲ್ ಲಾಗರಿದಮ್ಸ್, ಇದು ನೆನ್ಪಿಟ್ಕೊಳ್ಳಿ. ಬರ್ದಿಲ್ಲ ಅಂದ್ರೂ ಈ ಇದೆ ಅಂತಲೇ ಅರ್ಥನೇ. ಈ ಇಲ್ಲಿ ತೋರಿಸಿದ್ದಾರೆ. ಸೊ ವಿ ಆರ್ ಪ್ರೂವ್ಡ್, ಇದನ್ನು ಪ್ರೂವ್ ಮಾಡಿದ್ದೀವಿ. ಸೊ ಮಾರ್ಚ್ 2016 ಕೇಳಿರೋದು ನೋಡಿ, ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇದು ಎಕ್ಸ್ ಟು ದ ಪವರ್ ವೈ ಇದ್ದಾಗ ವೈ ಲಾಗ್ ಎಕ್ಸ್ ಬರೀಬೇಕು, ಎ ಟು ದ ಪವರ್ ಆಫ್ ಎಕ್ಸ್ ಇದ್ದಾಗ ಎಕ್ಸ್ ಲಾಗ್ ಎ ಬರೀಬೇಕು. ಸೊ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದಾ ಅಂತ ಹೇಳೋದು ಮಾಡ್ಬೋದಾಗಿತ್ತು, ಆದರೆ ನಾವು ಎರಡು ಕಡೆ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡು ಕಡೆ ಲಾಗ್ ತೊಗೊಳ್ತಾ ಇರೋದ್ರಿಂದ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬಲಗಡೆದು ಮಾಡಿಬಿಡ್ಬೋದು, ಎಡಗಡೆದು ಮಾಡೋದಕ್ಕಾಗಲ್ವಲ್ಲ. ಎಕ್ಸ್ ಟು ದ ಪವರ್ ವೈ ಫಂಕ್ಷನ್ ತಲೆ ಮೇಲೆ ಫಂಕ್ಷನ್. ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಸೊ ವೈ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್. ಇನ್ನು ಎಷ್ಟು ಸ್ಲೈಡ್ಸ್ ಇದೆ? ಸುಮಾರು ಸ್ಲೈಡ್ಸ್ ಇದೆ ಇನ್ನು. ಫೈನ್. ಸೊ ಲಾಗ್ ತೊಗೊಂಡ್ಬಿಡ್ತೀನಿ. ಲಾಗ್ ವೈ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಲಾ? ಲಾಗ್ ವೈ 1 ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್, ಅಥವಾ ವೈ ಡ್ಯಾಶ್ ಇಂಟು ಡಿವೈಡ್ ಬೈ ವೈ. ಸೈನ್ ಎಕ್ಸ್ ಪ್ರಾಡಕ್ಟ್ ರೂಲ್. ಸೈನ್ ಎಕ್ಸ್ ಡಿಫ್ರೆನ್ಷಿಯಲ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹಾಗೆ ಇಡಿ. ಡಿಫ್ರೆನ್ಸ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಸೊ ವೈ ಡ್ಯಾಶ್ ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈಗ ನಾನು ಫಾಸ್ಟ್ ಆಗಿದ್ದೀನಿ ಸ್ವಲ್ಪ ನೋಡಿ. ವೈಗೆ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲಿ ವಾಟ್ ಈಸ್ ವೈ ವ್ಯಾಲ್ಯೂ? ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್. ಸೊ ಫೈನಲ್ ಆನ್ಸರ್ ಈಸ್ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬೇಕಾದ್ರೆ ಫಸ್ಟ್ ಬರೆದ್ಬಿಡಿ ಇಂಟು ಲಾಗ್ ಎಕ್ಸ್. ವೈ ಡ್ಯಾಶ್ ಡಿ ವೈ ಬೈ ಡಿ ಎಕ್ಸ್ ಬರೀತಲ್ಲ, ಈಗ ವೈ ಡ್ಯಾಶ್ ಬರಿತಾ ಇದ್ದೀನಿ, ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಯಾಕಂದರೆ ಟೈಮ್ ತುಂಬ ತಗೊಳ್ತಾ ಇದ್ದೀನಿ. ಸೊ ಆದಷ್ಟು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಮುಗಿಸೋಣ. ಸೊ ಇದು ಅಗೈನ್ ಇದನ್ನು ವೈ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳೋಣ.
ಲಾಗ್ ವೈ ಬರ್ಕೊಳ್ತೀರಾ, ಸೈನ್ ಎಕ್ಸ್ ಕೆಳಗಡೆ ಇಳಿಸಿ, ಪವರ್ನ ಕೆಳಗಡೆ ಇಳಿಸಿ, ಇಂಟು ಲಾಗ್ ಸೈನ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈನ ಡಿಫ್ರೆನ್ಷಿಯೇಟ್ ಮಾಡಿ, ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡ್ಯಾಶ್ ಡಿವೈಡ್ ಬೈ ವೈ. ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಸೈನ್ ಎಕ್ಸ್ ಲಾಗ್ ಆಫ್ ಸಮಥಿಂಗ್ ಈಸ್ 1 by sin x into definition of sin x is minus cos x, sorry minus ಅಲ್ಲ plus cos x plus log sin x ಹಾಗೆ ಇರಲಿ, definition of sin x is into cos x ಅಷ್ಟೇ. ಡಿಫ್ರೆನ್ಸಿಯೇಷನ್ ಆಯಿತು. ರೀಅರೇಂಜ್ ಮಾಡಿ, y ಡ್ಯಾಶ್ ಇಸ್ ಈಕ್ವಲ್ ಟು y, sin x ಕ್ಯಾನ್ಸಲ್ ಮಾಡ್ಬೋದು, sin x ಕ್ಯಾನ್ಸಲ್ ಮಾಡ್ಬೋದು, cos x ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದು 1 ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಸೊ ವೈ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ವಾಟ್ ಈಸ್ ವೈ ವ್ಯಾಲ್ಯೂ? ಸೈನ್ ಎಕ್ಸ್ ತಲೆ ಮೇಲೆ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್. ನೋಡಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ವೈ ಡ್ಯಾಶ್ ಬರ್ಕೊಳ್ತಾ ಇದ್ದೀನಿ ಇನ್ಮೇಲಿಂದ. ಸೊ ನೀವು ಫಾಸ್ಟ್ ಆಗ್ತಾ ಇದ್ದಂಗೆ ಮಾಡ್ಬೋದು. ನೋಡಿ, ಒಂದು ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸ್ಕೊಳ್ಬೇಕು, ಲಾಗ್ ಬರಬೇಕು. ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿ ಗೊತ್ತಿದೆ, ಲಾಗ್ ಆಫ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್ ಗೊತ್ತಿದೆಯಲ್ವಾ, ಲಾಗ್ ವೈ ಡಿಫ್ರೆನ್ಸಿಯೇಷನ್ ಗೊತ್ತಿದೆಯಲ್ವಾ, ರೀಅರೇಂಜ್ ಮಾಡಿ ಅಷ್ಟೇ. ಡಿಫ್ರೆನ್ಷಿಯೇಟ್ ಮಾಡಿದೆ, ರೀಅರೇಂಜ್ ಮಾಡಿದ್ದೀನಿ, ಫೈನ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್, ವೈ ಈಸ್ ಈಕ್ವಲ್ ಟು ಅಂತ ಬರೀತೀರಾ, ಲಾಗ್ ತೊಗೊಳ್ತೀನಿ, ಲಾಗ್ ವೈ ರಿಪೀಟ್ ಆಗಿದೆ, ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡಿ ರಿಪೀಟ್ ಆಗಿದೆ. ಇದು ಟ್ರೈ ಯುವರ್ ಸೆಲ್ಫ್. ಸೆಪ್ಟೆಂಬರ್ 2020 ಕೇಳಿರೋಂಥ ಕ್ವೆಶನ್ ಇದು. ಇಟ್ರೆ ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ. ಈ ಕಡೆ ಮಾಡುವಾಗ ವೈ ಡ್ಯಾಶ್ ಡಿವೈಡ್ ಬೈ ವೈ ಮಾಡಿ. ಇದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ. ಮಾಡ್ತೀರಲ್ವಾ? ನಾವು ಇದು ಲಾಗ್ ಎಕ್ಸ್ ಟು ದ ಪವರ್ ಲಾಗ್ ಎಕ್ಸ್. ಸೊ ವೈ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಬೇಕು ಯಾವಾಗಲೂ. ವೈ ಈಸ್ ಈಕ್ವಲ್ ಟು, ನಾನು ಡೈರೆಕ್ಟ್ ಕ್ವೆಶನಲ್ಲಿ ವೈ ಈಸ್ ಈಕ್ವಲ್ ಟು ಅಂತ ಬರ್ತೀನಿ. ಲಾಗ್ ವೈ ತೊಗೊಳ್ಳಿ, ಇಲ್ಲಿ ತಲೆ ಮೇಲೆ ಇರೋ ಪವರ್ನ ಕೆಳಗಡೆ ಇಳಿಸಿ, ಲಾಗ್ ಎಕ್ಸ್ ಇಂಟು ಲಾಗ್ ಬರೆದು ಮತ್ತು ಬ್ರ್ಯಾಕೆಟ್ ಒಳಗಡೆ ಲಾಗ್ ಎಕ್ಸ್. ಈ ಸೂಕ್ಷ್ಮತೆ ಗೊತ್ತಿರಬೇಕು ನಿಮಗೆ. ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸಿದ್ದೀನಿ, ಮತ್ತು ಲಾಗ್ ಆಫ್ ಲಾಗ್ ಎಕ್ಸ್ ಇದು ಯಾಕೆ ಅದು ನಿಮ್ಗೆ ಗೊತ್ತಿರಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲಾಗ್ ವೈ ಏನು? ವೈ ಡ್ಯಾಶ್ ಡಿವೈಡ್ ಬೈ ವೈ. ಪ್ರಾಡಕ್ಟ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್, ಲಾಗ್ ಎಕ್ಸ್ ಆಗೇ ಇರಲಿ. ಲಾಗ್ ಆಫ್ ಲಾಗ್ ಎಕ್ಸ್ ಅಂದರೆ 1 by log x ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 by x ಚೈನ್ ರೂಲ್, ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಟ್ ಮಾಡಿದ್ರೆ 1 by x. ವಾಟ್ ಈಸ್ ಕಾಮನ್? 1 by x ಕಾಮನ್. 1 by x ಕಾಮನ್ ಇದೆ. ಈ ಲಾಗ್ ಎಕ್ಸ್ ಈ ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು 1 ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್, ಕ್ಲೋಸ್ ಇಟ್. ಇಷ್ಟು ರೈಟ್ ಹ್ಯಾಂಡ್ ಸೈಡ್ ಇರೋವಂಥದ್ದು. ಹಾಗಾದರೆ ಇಲ್ಲಿ ವೈ ಬರಿಬೇಕಲ್ವಾ, ವೈ ಡ್ಯಾಶ್, ಈ ವೈ ಇಲ್ಲಿಗೆ ಹೋಗುತ್ತೆ. ಬಟ್ ವೈ ಅಂದರೆ ಏನು? ಲಾಗ್ ಎಕ್ಸ್ ಟು ದ ಪವರ್ ಲಾಗ್ ಎಕ್ಸ್. ಮಾಡ್ತೀರಲ್ವಾ? ಒಂಚೂರು ಫಾಸ್ಟ್ ಆಗ್ತಾಯಿದ್ದೀನಿ, ವಿಡಿಯೋ ಟೈಮ್ ಜಾಸ್ತಿ ತೊಗೊಂಡೆ ಅನ್ನೋ ಕಾರಣಕ್ಕೆ ಫಾಸ್ಟ್ ಆಗ್ತಾಯಿದ್ದೀನಿ. ನೋಡಿ ನಿಮ್ಗೆ ಅರ್ಥ ಆಯ್ತಾ? ಈ ಸ್ಟೆಪ್ ಹೇಗೆ ಬಂತು ಅಂತ ನೋಡ್ಕೊಳ್ಳಿ. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನಾವು ದಿಸ್ ಒನ್ ಅಗೇನ್ ಎರಡು ಕಡೆ ಲಾಗ್ ಅಪ್ಲೈ ಮಾಡ್ತೀನಿ. ಲಾಗ್ ಅಪ್ಲೈ ಮಾಡಿದ್ರೆ ಇದು ಪ್ರಾಡಕ್ಟ್ ಲಾಗ್ ಎಮ್ ಇಂಟು ಎನ್ ನಿಮಗೆ ಗೊತ್ತಿದೆ. ಲಾಗ್ ಅಪ್ಲೈ ಮಾಡಿದಾಗ ಲಾಗ್ ಎಕ್ಸ್ ಸ್ಪ್ಲಿಟ್ ಆಗುತ್ತೆ, ಪ್ರಾಪರ್ಟಿ ಪ್ರಕಾರ ಸ್ಪ್ಲಿಟ್ ಆಗುತ್ತೆ. ಪವರ್ ಇರೋದು ಎಕ್ಸ್ ಮೈನಸ್ ವೈ ಇಂಟು ಲಾಗ್ ಇ. ಲಾಗ್ ಇ ಬೇಸಿ ಸೇಮ್ ಇರೋದ್ರಿಂದ ಇದು ವ್ಯಾಲ್ಯೂ ಬಂದ್ಬಿಟ್ಟು 1 ಆಗುತ್ತೆ. ಸೊ ಉಳ್ಕೊಳ್ಳೋದು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಎಕ್ಸ್ ಮೈನಸ್ ವೈ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫೈನ್ ಲಾಗ್ ಎಕ್ಸ್ ಏನು? 1 by x, ಅದು ಗೊತ್ತಿರೋದು. ಡಿಫೈನ್ ಲಾಗ್ ವೈ ಏನು? ವೈ ಡ್ಯಾಶ್ ಡಿವೈಡ್ ಬೈ ವೈ. ಡಿಫೈನ್ ಲಾಗ್ ವೈ ಈಸ್ ವೈ ಡ್ಯಾಶ್ ಡಿವೈಡ್ ಬೈ ವೈ ಮಾಡ್ಕೊಳ್ಳಿ. ಡಿಫೈನ್ ಎಕ್ಸ್ ಏನು? 1 ಮೈನಸ್ ಡಿಫೈನ್ ವೈ ಏನು? ವೈ ಡ್ಯಾಶ್. ವೈ ಡ್ಯಾಶ್ನ ಗ್ರೂಪ್ ಮಾಡೋಣ. ವೈ ಡ್ಯಾಶ್ ಡಿವೈಡ್ ಬೈ ವೈ ಪ್ಲಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು 1 ಮೈನಸ್ 1 by x. ರೀಅರೇಂಜ್ ಮಾಡ್ಕೊಳ್ಳೋಣ. ವೈ ಡ್ಯಾಶ್ ಈಸ್ ಈಕ್ವಲ್ ಟು 1 by y ಪ್ಲಸ್ 1. This can be written as x minus 1 divided by x. ಇದನ್ನು ಕೂಡ ರೀಅರೇಂಜ್ ಮಾಡ್ಕೊಂಡ್ರೆ y dash is equal to
1 ಪ್ಲಸ್ ವೈ ಡಿವೈಡ್ ಬೈ ವೈ, ಇದು ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್. ಸೊ ವೈ ಡ್ಯಾಶ್ ಈಸ್ ಈಕ್ವಲ್ ಟು, ರೀಅರೇಂಜ್ ಇಟ್, ವೈ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇಂಟು ವೈ ಪ್ಲಸ್ 1. ಈ ವೈನ ಟ್ರಾನ್ಸ್ಫಾರ್ಮ್ ಇಲ್ಲಿಗೆ ಹೋಗುತ್ತೆ, ಈ ಟರ್ಮು ಇಲ್ಲಿಗೆ ಬರುತ್ತೆ. ಆಯಿತಾ? ಅರ್ಥ ಆಯ್ತಾ? ನೋಡಿ ಎಲ್ಲೆಲ್ಲಿ ಏನು ಮಾಡಿದ್ದೀವಿ, ಸ್ಪ್ಲಿಟ್ ಮಾಡಿದ್ದೀವಿ. ಫಸ್ಟ್ ಇದು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಲಾಗರಿದಮ್ ಅಪ್ಲೈ ಮಾಡಿದ್ರೆ ಹೆಂಗಪ್ಪ ಸ್ಪ್ಲಿಟ್ ಮಾಡಿದ್ರೆ ಇವರು ಇದ್ದಕ್ಕಿದ್ದಂಗೆ ಲಾಗ್ ಎಮ್ ಇಂಟು ಎನ್, ಎಮ್ ಪ್ರಾಡಕ್ಟ್ ಇದ್ದಾಗ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಬರಿಬೋದು. ಅದನ್ನೇ ಇಲ್ಲಿ ಯೂಸ್ ಮಾಡಿರೋದು. ಇಲ್ಲಿ ಲಾಗ್ ಇ ಟು ದ ಬೇಸ್ ಇ ಇದ್ದಾಗ 1, ಇದು ತಿಳ್ಕೊಳ್ಳಿ 1 ಅಂತ. ಯಾಕೆ 1 ಬರೆದಿದ್ದೀನಿ ಅಂತ. ಸೊ ಇದನ್ನು ಮಾತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಡಿವೈಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಷ್ಟೇ. ಡಿಫ್ರೆನ್ಷಿಯೇಟ್ ಮಾಡಿ ರೀಅರೇಂಜ್ ಮಾಡಿದ್ದೀನಿ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್, ಇದನ್ನು ಮತ್ತೆ ಪ್ರಾಡಕ್ಟ್ ಏನಾಗುತ್ತೆ, ಲಾಗ್ ವೈ ಲಾಗ್ ಕಾಸ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಸ್ಪ್ಲಿಟ್ ಆಗುತ್ತೆ, ಕಾಸ್ 2x ಪ್ಲಸ್ ಲಾಗ್ ಕಾಸ್ 3x. ಡಿಫ್ರೆನ್ಷಿಯೇಟ್ ಮಾಡಿದಾಗ ಲಾಗ್ ವೈ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಡಿವೈಡ್ ಬೈ ವೈ. ಕಾಸ್ ಎಕ್ಸ್ ಒನ್ ಲಾಗ್ ಆಫ್ ಸಮಥಿಂಗ್ ಈಸ್ 1 ಬೈ ಕಾಸ್ ಎಕ್ಸ್. ಡಿಫೈನ್ ಕಾಸ್ ಈಸ್ ಮೈನಸ್ ಸೈನ್ ಎಕ್ಸ್. ಮತ್ತು ಇದು 1 ಬೈ ಕಾಸ್ 2x. ಡಿಫೈನ್ ಕಾಸ್ 2x ಈಸ್ ಮೈನಸ್ ಸೈನ್ 2x ಇರೋದ್ರಿಂದ ಮತ್ತೆ 2x ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದೆಲ್ಲ ಹೇಗೆ ನೀವು ಮಾಡ್ಕೊಳ್ಬೇಕು, ಟ್ರೈ ಮಾಡಬೇಕು. ಲಾಗ್ ಆಫ್ ಸಮಥಿಂಗ್ ಈಸ್ ಕಾಸ್ 3x ಮೈನಸ್ ಸೈನ್ ಬರುತ್ತೆ, ಸೈನ್ 3x. ಈ 3x ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 3x. ಇದನ್ನೆಲ್ಲ ಸ್ಪ್ಲಿಟ್ ಮಾಡಿ ನಾನು ರೀಅರೇಂಜ್ ಮಾಡಿಬಿಟ್ರೆ ಮೈನಸ್ ಟ್ಯಾನ್ ಎಕ್ಸ್ ಮೈನಸ್ 2 ಟ್ಯಾನ್ 2x ಮೈನಸ್ 3 ಟ್ಯಾನ್ 3x. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ಡಿಸ್ಕಸ್ ಮಾಡಿ. ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ ವೈ, ಯುವರ್ ವೈ ವ್ಯಾಲ್ಯೂ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವೈ ವ್ಯಾಲ್ಯೂನ ಬರೆದ್ಬಿಡಿ. ಸೊ ಇಲ್ಲಿ ಜಾಗ ಇಲ್ಲ, ಅಲ್ಲಿ ಎಂಡ್ ಅಪ್ ಇಯರ್. ಫೈನ್, 2017 ಕೇಳಿರೋಂಥದ್ದು. ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಪ್ರಾಡಕ್ಟ್ ಇರೋದು ಮಲ್ಟಿಪ್ಲಿಕೇಷನ್ಲಿದ್ದರೆ ರೂಲ್ನ ಅಪ್ಲೈ ಮಾಡಿದ್ರೆ, ಲಾಗರಿದಮ್ ರೂಲ್ ಅಪ್ಲೈ ಮಾಡಿದಾಗ ಲಾಗ್ ಅಂತ ಸ್ಪ್ಲಿಟ್ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಅಥವಾ ಟೀಚರ್ಸ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ನ. ಇದು ಎಕ್ಸಾಮಲ್ಲಿ ಕೇಳಿರೋಂಥದ್ದು. ಇದು ಕೂಡ ತುಂಬ ಈಸಿ, ಮಿಸೆಲೇನಿಯಸಲ್ಲಿ ಕೇಳಿರೋಂಥದ್ದು. ಇದಕ್ಕೇನು ಲಾಗರಿದಮ್ ಡಿಫ್ರೆನ್ಸಿಯೇಷನ್ ಬೇಡ. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ ಕೇಳಿ. ವೈ ಈಸ್ ಈಕ್ವಲ್ ಟು ಚೇಂಜ್ ದ ಬೇಸ್ ರೂಲ್. ಚೇಂಜ್ ದ ಬೇಸ್ ರೂಲ್ ಏನು ಹೇಳುತ್ತೆ ಅಂದರೆ, ಲಾಗ್ ಬಿ ಇದ್ದು ಎಮ್ ಡಿವೈಡೆಡ್ ಎಮ್ ಇದ್ದರೆ ಇದನ್ನು ಲಾಗ್ ಎಮ್ ಡಿವೈಡೆಡ್ ಬೈ ಲಾಗ್ ಬಿ ಅಂತ ಬರಿಬೋದು. ನೀವು ಬೇಸನ್ನು ಬರ್ದಿಲ್ಲ ಅಂದರೆ ಅರ್ಥ ನ್ಯಾಚುರಲ್ ಲಾಗರಿದಮ್ ಇದೆ ಅಂತ. ಸೊ ನಾನೇನು ಮಾಡ್ತೀನಿ, ಲಾಗ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 7 ಅಂದರೆ ಈ ಇಲ್ಲಿ ಎಮ್ ಇದೆ, ಎಮ್ ಬಂತು, 7 ಲಾಗ್ 7 ನೋಡಿ. ಇದು ಈ ಪ್ರಾಪರ್ಟಿ ಚೇಂಜ್ ದ ಬೇಸ್ ರೂಲ್ ತೊಗೊಂಡಿದ್ದೀನಿ. ಸೊ 1 ಬೈ ಲಾಗ್ 7 ಏನು ಮಾಡೋಂಗಿಲ್ಲ, ನಾವು ಡಿಫ್ರೆನ್ಷಿಯೇಟ್ ಮಾಡೋಣ. ಡಿ ವೈ ಬೈ ಡಿ ಎಕ್ಸ್. 1 ಡಿವೈಡ್ ಬೈ ಲಾಗ್ 7 ನಂಬರ್, ಅದನ್ನು ಸೈಡ್ಗೆ ಇಡೋಣ. ಬರೀ ಲಾಗ್ ಆಫ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಲಾಗ್ ಆಫ್ ಲಾಗ್ ಎಕ್ಸ್ ಇಸ್ 1 ಡಿವೈಡ್ ಬೈ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇಸ್ 1 ಬೈ ಎಕ್ಸ್. ಅಷ್ಟೇ ಆನ್ಸರು. ಇದು ಈಸಿ. ಇದು ಲಾಗ್ ಆಫ್ ಲಾಗ್ ಎಕ್ಸ್ ಅಂದರೆ ಲಾಗ್ ಆಫ್ ಸಮಥಿಂಗ್ ಇದ್ರೆ ಏನು ಮಾಡ್ತೀರಿ ಹೇಳಿ, 1 ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಅದನ್ನೇ ಮಾಡಿರೋದು. ಲಾಗ್ ಆಫ್ ಸಮಥಿಂಗ್ ಅಂದರೆ ಲಾಗ್ ಆಫ್ ಸಮಥಿಂಗ್ 1 ಬೈ ಲಾಗ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಅದೇ ಮಾಡಿರೋದು. ಇದು ನೋಡಿ, ಅರ್ಥ ಆಯ್ತಾ? ಇದು ನೋಡಿ, ಸ್ಟೆಪ್ಸ್ ಅರ್ಥ ಆಯ್ತಾ? ಸೊ ಫೈನಲ್ ಆನ್ಸರ್ ಅಷ್ಟೇ ಆನ್ಸರು, ಇನ್ನೇನಿಲ್ಲ. ರೀಅರೇಂಜ್ ಮಾಡ್ತೀನಿ ಅಷ್ಟೇ ನಾನು ಇಲ್ಲಿ. ಕೇಳಿಸ್ಕೊಳ್ಳಿ. 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಫಸ್ಟ್ ಬರ್ಕೊಳ್ತೀನಿ, ಪಕ್ಕದಲ್ಲಿ ಲಾಗ್ 7 ನಂಬರ್ ಬರ್ತೀನಿ. ಇಷ್ಟೇ ಆನ್ಸರ್, ಡಿ ವೈ ಬೈ ಡಿ ಎಕ್ಸ್. ಇಲ್ಲಿಗೆ ಲಾಗರಿದಮ್ ಪ್ರಾಪರ್ಟಿ ಯೂಸ್ ಮಾಡಿಲ್ಲ. ಇದು ಸಿಂಪಲ್ ನಾಟ್ ಯೂಸ್ಡ್ ಲಾಗರಿದಮ್ ಪ್ರಾಪರ್ಟಿ. ಈ ಒಂದು ರೂಲನ್ನು ಯೂಸ್ ಮಾಡ್ತೀನಿ, ಚೇಂಜ್ ದ ಬೇಸ್ ರೂಲ್ ಯೂಸ್ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನು ಯೂಸ್ ಮಾಡಿಲ್ಲ. ಯಾಕೆಂದರೆ ಬೇಸ್ ಇರೋ 7 ಇದು, ನಾವು ಡೈರೆಕ್ಟಾಗಿ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ಯು ಚೇಂಜ್ ಟು ಸಿಂಪಲ್ ಫಾರ್ಮ್ಯಾಟ್, ದೆನ್ ಯು ಡಿಫ್ರೆನ್ಷಿಯೇಟ್. ನೋಡಿ, ಈ ಸ್ಟೆಪ್ ಅರ್ಥ ಆಯಿತಾ? ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತೊಮ್ಮೆ ಬೇಕಾದರೆ ಈ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದು ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಮಿಸೆಲೇನಿಯಸ್ ಎಕ್ಸಸೈಸಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ.
ಓಕೆ ಫೈನ್. ಸೊ ಇದು ಅಸೈನ್ಮೆಂಟು, ಇದನ್ನು ಟ್ರೈ ಮಾಡಿ. ಇದು ಇಂಪ್ಲಿಸಿಟ್ ಬರುತ್ತೆ, ಇದು ಇಂಪ್ಲಿಸಿಟ್ ಬರುತ್ತೆ, ಇದು ಟ್ರಿಗ್ನೋಮೆಟ್ರಿ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಬರುತ್ತೆ, ಇದು ಲಾಗರಿಥಮಿಕ್. ಈ 3 ವೆರೈಟಿನಲ್ಲಿ ಕ್ವಶನನ್ನು ಕವರ್ ಮಾಡ್ತಾರೆ. ಈ 3 ವೆರೈಟೀಸ್ ಗೊತ್ತಾಯಿತು ಅಂದರೆ ನಿಮಗೆ 60% ಡಿಫ್ರೆನ್ಸಿಯೇಷನ್ ಗೊತ್ತಾಯಿತು ಅಂತಾನೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದರೆ ಖಂಡಿತ ಹೇಳ್ತೀನಿ, ನಿಮ್ಗೆ ಡಿಫ್ರೆನ್ಸಿಯೇಷನ್ ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ ಹೂ ಕಮೆಂಟ್ ಆ್ಯಂಡ್ ಗಿವ್ ದ ಗುಡ್ ಫೀಡ್ಬ್ಯಾಕ್. ಮತ್ತು ಮಡಿಕೇರಿ ಪ್ರಿನ್ಸಿಪಲ್ ಮತ್ತು ಎಲ್ಲ ಸ್ಟಾಫ್ಗಳಿಗೂ ಕೂಡ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈಕ್ರೋಸಾಫ್ಟ್ PPT ಮತ್ತು ಟೆಕ್ಸ್ಟ್ ಬುಕ್, NCERT ಟೆಕ್ಸ್ಟ್ ಬುಕ್ಕಿಂದ ಇಮೇಜಸನ್ನು ನಾನು ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆ ತಿಳಿಸಿ, ಸಬ್ಸ್ಕ್ರೈಬು ಕೂಡ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಎ ಲಾಂಗ್ ಡ್ಯೂರೇಷನ್ ಸೆಷನ್ಗೆ ತುಂಬ ಥ್ಯಾಂಕ್ಸ್. ನೀವೆಲ್ಲ ವೆಯ್ಟ್ ಮಾಡಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್.